ಹೆಂಗಿತ್ತು ಸರ್ ನಿಮ್ಮ ಒಂದು ಚೈಲ್ಡ್ಹುಡ್ ಬಗ್ಗೆ ಮಾತಾಡೋದಾದ್ರೆ ಆ್ಯಂಡ್ ವಾಟ್ ಮೋಟಿವೇಟೆಡ್ ಯು ಟು ಗೆಟ್ ಇನ್ ಟು ದಿಸ್ ಸ್ಟ್ರೀಮ್? ನಾನು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಒಂದು ಹಳ್ಳಿಲಿ ಹುಟ್ಟಿದ್ರೂ ಕೂಡ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕುಗ್ರಾಮ ಅದು. ಮನೇಲಿ 20-25 ಜನ, ನಾವೇನು ಊಟ ಮಾಡ್ತಿದ್ದೀವಿ, ರಾತ್ರಿಗೆ ಇದೆಯಾ ಇಲ್ವಾ, ನಾಳೆ ಬೆಳಿಗ್ಗೆ ಹೇಗಿದೆ ಅಂತ ಯಾರೂ ಯೋಚನೆ ಮಾಡ್ತಿರ್ಲಿಲ್ಲ. ಆದರೆ ಹೈಸ್ಕೂಲ್ಗೆ ಅಂತ ನಾನು ಹೋಗಬೇಕಾದ್ರೆ 8 ಕಿಲೋಮೀಟರ್ ದಿನ ನಡ್ಕೊಂಡು ಹೋಗ್ತಿದ್ದೆ, 8 ಕಿಲೋಮೀಟರ್ ನಡ್ಕೊಂಡು ಬರ್ತಿದ್ದೆ. ಮತ್ತು ನಡ್ಕೊಂಡು ಬರ್ಬೇಕಾದ್ರೆ ಎಷ್ಟೋ ದಿವಸಗಳು ಎಂಥ ಮಳೆ ಬರ್ತಿತ್ತು ಅಂತಂದರೆ ಅಂಥ ಮಳೆಯಲ್ಲಿ ಎಲ್ಲ ನೆಂದು ಮುದ್ದೆ ಆಗಿ ಆ ಪುಸ್ತಕಗಳನ್ನು ಉಳಿಸ್ಕೊಳ್ಳೋದೇ ಒಂದು ಕಷ್ಟ ಆಗ್ತಿತ್ತು. ನಿಜವಾಗ್ಲೂ ನಮ್ಮ ಮುಂದಿನ ಸಮಾಜಕ್ಕೆ ಈ ಥರದ ಒಂದು ಕಷ್ಟ ಬೇಕಾ? ನಿಜ ಹೇಳ್ತೀನಿ, ಅದೇ ಕಾರಣಕ್ಕೆ ಅದೇ ಹಳ್ಳಿಗೆ 25 ವರ್ಷಗಳ ನಂತರ ಒಂದು ಪ್ರಪಂಚದಲ್ಲೇ ವೆರಿ ಗುಡ್ ಅಂತ ಅಳಿಸ್ಕೊಳ್ಳೋಂಥ ವಿದ್ಯಾಸಂಸ್ಥೆನ ತಗೊಂಡು, ಅಭಾವ ಇದೆ, ಓಕೆ ಯಾರೋ ಅದನ್ನು ಮಾಡ್ತಿಲ್ಲ ಅದಕ್ಕೋಗಿ ನಾನು ಮಾಡ್ತೀನಿ ಅಂತಂದರೆ ಸಕ್ಸಸ್ ಆಗದೇ ಇರಬಹುದು. ಅಥವಾ ನನಗೆ ಪ್ರಭಾವ ಇದೆ, ರಾಜಕೀಯವಾಗಿ ನನಗೆ ಪ್ರಭಾವ ಇದೆ, ಅಥವಾ ದುಡ್ಡಿನ ಪ್ರಭಾವ ನನಗಿದೆ, ಅದಕ್ಕೋಸ್ಕರ ನಾನು ಅದನ್ನು ಮಾಡ್ತೀನಿ ಅಂತಂದರೂ ಸಕ್ಸಸ್ ಆಗದೇ ಇರ್ಬೋದು. ಯಾವುದು ಅತ್ಯಂತ ಮುಖ್ಯವಾಗಿರಬೇಕು ಅಂತಂದ್ರೆ ನಿಮ್ಮ ಸ್ವಭಾವ. ನೀವೇನು ಮಾಡಬೇಕು ಅಂತ ಹೊರಟಿದ್ದೀರಾ ಅದಕ್ಕೆ ನಿಮ್ಮ ಸ್ವಭಾವ ಹೊಂದ್ಕೊಳತ್ತ. NSB ನಾವು ಸ್ಟಾರ್ಟ್ ಮಾಡಿದ್ದು ಅಭಾವ್ ಸೆ ನಹಿ ಪ್ರಭಾವ್ ಸೆ ನಹಿ ಸಿರ್ಫ್ ಸ್ವಭಾವ್ ಸೆ. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಂಚರ್ ಟಾಕೀಸ್ನ ಸಾಧಕರ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗಿರುವಂಥ ಸಾಧಕರು ಡಾಕ್ಟರ್ ಶ್ರೀಧರ ಮೂರ್ತಿ ಸರ್, ಫೌಂಡರ್ ಆಫ್ NSB ಬ್ಯಾಂಗ್ಳೂರ್. ಮೊದಲನೇದಾಗಿ ಅವ್ರನ್ನ ಈ ಒಂದು ಎಪಿಸೋಡ್ಗೆ ಸ್ವಾಗತ ಮಾಡೋಣ. ಸರ್, ವೆಲ್ಕಮ್ ಟು ದ ಎಪಿಸೋಡ್ ಸರ್. ನಮಸ್ಕಾರ ಕಿರಣ್ ಅವರೇ. ಯುವ ನಿಯೋಗದಿಂದ ಈ ಥರ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ ತುಂಬ ಸಂತೋಷ ಆಯಿತು. ಯಾಕೆಂದರೆ ಜವಾಬ್ದಾರಿಯುತವಾದಂಥ ಸಮಾಜದ ಕಡೆಗೆ ಅಂತ ಏನೊಂದು ಧ್ಯೇಯವನ್ನು ಇಟ್ಕೊಂಡು ನೀವು ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ದೀರಾ. ಅದಕ್ಕೋಸ್ಕರ ನಾನು ತುಂಬ ಹೆಮ್ಮೆ ಪಡ್ತೀನಿ. ಯಾಕೆಂತಂದರೆ ಇವತ್ತಿನ ದಿವಸ ಯುವ ಪೀಳಿಗೆಗೆ ಅಗತ್ಯವಾದಂಥ ತಿಳುವಳಿಕೆಯನ್ನು ಕೊಡೋದು ಅತ್ಯಂತ ಮುಖ್ಯ. ಯಾಕೆಂದರೆ ದೇಶದ ಒಂದು ಸಂರಕ್ಷಣೆಯಲ್ಲಿ, ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಸೊ ನೀವು ಈ ಉದ್ದೇಶ ಇಟ್ಕೊಂಡಿರೋದ್ರಿಂದ ನಿಮ್ಮ ಜೊತೆ ಇವತ್ತಿನ ದಿವಸ ಕೂತ್ಕೊಂಡು ಮಾತಾಡೋಕ್ಕೆ ನಂಗೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಈ ಒಂದು ಅವಕಾಶಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಟಾಕಿಂಗ್ ಅಬೌಟ್ ಯುವರ್ ಅರ್ಲಿ ಲೈಫ್ ಸ್ಟೈಲ್ ಸರ್, ಹೆಂಗಿತ್ತು ಸರ್ ನಿಮ್ಮ ಒಂದು ಚೈಲ್ಡ್ಹುಡ್ ಬಗ್ಗೆ ಮಾತಾಡೋದಾದರೆ ಆ್ಯಂಡ್ ವಾಟ್ ಮೋಟಿವೇಟೆಡ್ ಯು ಟು ಗೆಟ್ ಇನ್ ಟು ದಿಸ್ ಸ್ಟ್ರೀಮ್? ತುಂಬ ಒಳ್ಳೆಯ ಪ್ರಶ್ನೆ ಕಿರಣ್. ಏಕೆ ಅಂತಂದರೆ ಯಾವುದು ಸ್ಟಾರ್ಟ್ ಆದರೂ ಕೂಡ ನಮ್ಮ ಹುಟ್ಟಿನಿಂದಲೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕನ್ನಡದಲ್ಲಿ ಹೇಳೋದು ಬೆಳೆಯೋ ಪೈರನ್ನು ಮೊಳಕೆಲೇ ನೋಡು ಅಂತ. ಸೊ ಏನಾಯಿತು ಅಂತಂದರೆ ನಾನು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಒಂದು ಹಳ್ಳಿಲಿ ಹುಟ್ಟಿದ್ರೂ ಕೂಡ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕುಗ್ರಾಮ ಅದು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆ ಥರದ ಕುಗ್ರಾಮ ಇತ್ತ, ಏನು ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಒಂದು ಹಳ್ಳಿ ಅಂತಂದರೆ ಅದು ನಮ್ಮೂರು ಸಿಂಗೇನಗ್ರಹಾರ ಅಂತ. ಅಲ್ಲಿ ನಾನು ಹುಟ್ಟಿದಾಗ ಇನ್ನೂ ಜ್ಞಾಪಕ ಇದೆ. ಒಂದು ಕತ್ಲೆ ಕೋಣೆ, ಮನೇಲಿ 20-25 ಜನ, ಆಮೇಲಿಂದ ಸಣ್ಣದೊಂದು ತೋಟ ಅಂತ. ಅದರಲ್ಲಿ ಬರುವಂಥ ಯಾವುದೂ ಕೂಡ ನಮ್ಮ ಫ್ಯಾಮಿಲಿನ ಸಸ್ಟೈನ್ ಮಾಡೋಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಪರಿಸ್ಥಿತಿ. ಈ ಎಲ್ಲದರ ಮಧ್ಯೆ ನಾನು ಬೆಳೆದದ್ದು. ಆದರೆ ಒಂದು ಇಂಪಾರ್ಟೆಂಟ್ ಏನಂತಂದರೆ ಅಲ್ಲಿ ಆ ಫ್ಯಾಮಿಲಿ ಸಂತೋಷನೇ ಮುಖ್ಯ ಆಗಿತ್ತು. ನಾವೇನು ಊಟ ಮಾಡ್ತಿದ್ದೀವಿ, ರಾತ್ರಿಗೆ ಇದೆಯಾ ಇಲ್ವಾ, ನಾಳೆ ಬೆಳಿಗ್ಗೆ ಹೇಗಿದೆ ಅಂತ ಯಾರೂ ಯೋಚನೆ ಮಾಡ್ತಿರ್ಲಿಲ್ಲ. ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ, ಎಲ್ಲರೂ ಒಟ್ಟಿಗೆ ನಗ್ತಿದ್ವಿ, ಆ ನಗುವಿನಲ್ಲಿ ಹೊಟ್ಟೆ ತುಂಬಿಸ್ಕೊಳ್ತಿದ್ವಿ. ಹಾಗೆ ಬೆಳೆದಂಥ ಒಂದು ಕುಟುಂಬ ನಮ್ಮದು. ನನಗೀಗಲೂ ಜ್ಞಾಪಕ ಇದೆ. ಒಂದು ಸರಿ ನಾನು ಸ್ಕೂಲಿಂದ ಬಂದು ಮನೇಲಿ ಮಲ್ಕೊಂಡು ಮೇಲ್ಗಡೆ ಎಲ್ಲ ನೋಡ್ಕೊಂಡು ಏನೋ ಎಣಿಸ್ತಾ ಇದ್ದೆ, 1, 2, 3, 4 ಅಂತ. ನಮ್ಮಮ್ಮ ಕೇಳಿದ್ರು, ಏನೋ ಎಣಿಸ್ತಾ ಇದ್ದೀವಿ, ಈಗಲೂ ಲೆಕ್ಕ ಮಾಡ್ತಿದ್ದಿಲ್ಲ ಮಲ್ಕೋ ಅಂತ. ಅವಾಗ ನಾನು ಹೇಳಿದೆ, ಇಲ್ಲ ನಾನೇನು ಎಣಿಸ್ತಾ ಇಲ್ಲ, ನಮ್ಮ ಸೂರಿನಲ್ಲಿ ಎಷ್ಟು ರಂಧ್ರಗಳಿದೆ. ಯಾಕೆಂದರೆ ಅವತ್ತಿನ ದಿವಸ ಬಿಲ್ಡಿಂಗಲ್ಲಿ ಕಾಣ್ತಾ ಇತ್ತು, ನಾನು ಅದನ್ನು ಎಣಿಸ್ತಾ ಇದ್ದೆ ಎಷ್ಟು ಹೋಲ್ಸ್ ಇದೆ ನಮ್ಮ ರೂಫಲ್ಲಿ ಅಂತ. ಅದಕ್ಕೆ ಹೇಳಿದೆ, 23 ಹೋಲ್ಸ್ ಇದೆ ನಮ್ಮ ರೂಫಲ್ಲಿ, ಅದನ್ನೇ ಎಣಿಸ್ತಾ ಇದ್ದೆ ಅಂತ. ಅದಕ್ಕೆ ನಮ್ಮಮ್ಮ ಹೇಳಿದ್ರು, ಅಷ್ಟೊಂದು ಖುಷಿಯಿಂದ ಎಣಿಸ್ತಾ ಇದೆಯಾ, ಭಾಳ ಸಂತೋಷ. ಆದರೆ ಒಂದು ತಿಳ್ಕೊ, ಅವೆಲ್ಲ ಸೂರಲ್ಲಿರೋ ರಂಧ್ರಗಳೆಲ್ಲ ಅವೆಲ್ಲ ನೀನು ಆಕಾಶ ನೋಡಲಿ ಅಂತ ನಿಮ್ಮಪ್ಪ ಬಿಟ್ಟಿರೋ ಜಾಗ. ಅಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಒಂದು ಆಶಾವಾದವನ್ನು ಇಟ್ಕೊಂಡು ಹೇಗೆ ಬದುಕನ್ನು ಕಟ್ಕೋಬೇಕು ಅಂತ ನಾನು ಆ ಒಂದು ಕುಟುಂಬದಲ್ಲಿ ಅರ್ಥ ಮಾಡ್ಕೊಂಡೆ. ಎಲ್ಲರ ಜೊತೆ ಹೇಗೆ ಬದುಕಬೇಕು, ಸಮನ್ವಯ ಹೇಗೆ ಸಾಧಿಸಬೇಕು, ಏನಿರಲಿ ಏನು ಬಿಡಲಿ, ಒಂದು ಸಂತೋಷ ಅನ್ನೋದನ್ನು ಹೇಗೆ ಜೀವನದಲ್ಲಿ ನಾವು ಮುಖ್ಯ ಮಾಡ್ಕೋಬೇಕು ಅನ್ನೋದು ಅಲ್ಲಿಂದ ಶುರುವಾಯಿತು ನನಗೆ.
ಎರಡನೇದು ಒಂದು ದಿವಸ ಏನಾಯಿತು ಅಂತಂದರೆ, ನಾನು ತೋಟದಲ್ಲಿ ಹೂವು ಬಿಡಿಸ್ತಿದ್ದೆ. ಅವಾಗೆಲ್ಲ ನಾವು ಹೂವು ಹಾಕ್ತಿದ್ವಿ, ಹೂವು ಬಿಡಿಸ್ತಿದ್ವಿ. ಆ ಹೂವು ಬಿಡಿಸ್ತಿರ್ಬೇಕಾದ್ರೆ ಒಂದು ಸರಿ ಮೇಲ್ಗಡೆ ಏರೋಪ್ಲೇನ್ ಆಯಿತು. ನಾನು ಭಾಳ ಕುತೂಹಲವಾಗಿ ಅದನ್ನ ಮೇಲ್ಗಡೆ ನೋಡ್ತಾ ಇದ್ದೆ, ಏನಿದು ಇದರಲ್ಲಿ ಹೋಗ್ತಿದಾರಲ್ಲ ಜನ ಅಂತ. ಆಮೇಲೆ ನಾನು ಕೇಳಿದೆ, ಇದ್ರಲ್ಲಪ್ಪ ಜನ ಹೋಗ್ತಿದಾರಲ್ಲ ಅವರೆಲ್ಲ ಯಾರು ಅಂತ. ಅವ್ರು ಹೇಳಿದ್ರು, ಅವರೆಲ್ಲ ತುಂಬ ದುಡ್ಡಿರೋರು ಕಣೋ, ತುಂಬ ದುಡ್ಡಿರೋರು ಮಾತ್ರ ಅದ್ರಲ್ಲಿ ಹೋಗೋಕ್ಕಾಗತ್ತೆ ಅಂತ. ಅದಕ್ಕೆ ನಾನು ಕೇಳಿದೆ, ನಾನು ಅದ್ರಲ್ಲಿ ಹೋಗ್ಬೇಕಾದ್ರೆ ಏನು ಮಾಡಬೇಕು? ನೀನು ತುಂಬ ದುಡ್ಡು ಸಂಪಾದನೆ ಮಾಡಬೇಕು. ನಾನು ಕೇಳಿದೆ, ಈಗ ನಾವು ತೋಟದಲ್ಲಿ ಹೂವು ಎಲ್ಲ ಬಿಡಿಸ್ತಿದ್ದೀವಲ್ಲ, ಹಿಂಗೆಲ್ಲ ಮಾಡಿ 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 ದುಡ್ಡು ಸಂಪಾದನೆ ಮಾಡ್ಬೋದು ಅಂತ. ಹಂಗೆ ಮಾಡಬಹುದು, ಆದರೆ ಆ ಥರ ದುಡ್ಡು ನೀನು ಸಂಪಾದನೆ ಮಾಡಬೇಕು ಅಂತಂದರೆ ನಿನ್ನ ವಿದ್ಯಾಭ್ಯಾಸ ತುಂಬ ಮುಖ್ಯ. ಕೆಲವರಿಗೆ ನೇರವಾಗಿ ದೇವರು ದುಡ್ಡು ಕೊಟ್ಟಿರ್ತಾನೆ, ಕೆಲವರಿಗೆ ವಿದ್ಯೆ ಮುಖಾಂತರ ದುಡ್ಡನ್ನು ಸಂಪಾದನೆ ಮಾಡಿ ಆಮೇಲೆ ಅಲ್ಲಿ ಹೋಗುವಂಥ ಒಂದು ಅವಕಾಶ ನಾವು ಗಿಟ್ಟಿಸ್ಕೋಬೇಕಾಗತ್ತೆ. ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ವಿದ್ಯೆ ಒಂದೇ ನಿನ್ನ ಸಾಧ್ಯತೆ ಅಂತ ಹೇಳಿದ್ರು. ಆವತ್ತಿನ ದಿವಸ ನಾನು ಯೋಚನೆ ಮಾಡಿದೆ, ಏನೇ ಕೆಲಸ ಮಾಡ್ತಿರ್ಬೋದು ಮನೇಲಿ. ಅಫ್ಕೋರ್ಸ್ ಆ ಸಂದರ್ಭದಲ್ಲಿ ಮನೆಗೂ ನಾವು ಕೆಲಸ ಮಾಡಬೇಕಲ್ಲ, ತೋಟಕ್ಕೆ ಹೋಗಬೇಕು, ಹೂವು ಬಿಡಿಸ್ಬೇಕು. ಬಟ್ ಇವೆಲ್ಲದರ ಮಧ್ಯೆ ವಿದ್ಯೆ ಅನ್ನೋದು ನನಗೆ ಅತ್ಯಂತ ಮುಖ್ಯ ಅಂತ ಗೊತ್ತಾದ ಕ್ಷಣದಿಂದ ನಾನು ಏನು ಮಾಡ್ತಿದ್ದೆ, ಬೆಳಗ್ಗೆ ಎದ್ದು ಕೂಡಲೇ 6 ಗಂಟೆಯಿಂದ 8 ಗಂಟೆ ತನಕ ತಪಸ್ಸಿನ ಥರ ಪುಸ್ತಕ ಹಿಡ್ಕೊಂಡು ಜೋರಾಗಿ ಎಲ್ರಿಗೂ ಕೇಳಿಸೋ ಥರ ಓದ್ತಾ ಇದ್ದೆ. ಹೋಗೋರು ಬರೋರು ನಾನು ಓದೋದ್ರೆ ಏನಾದ್ರು ತಪ್ಪಿದ್ರೆ ಎಲ್ಲ ಕರೆಕ್ಷನ್ ಮಾಡ್ತಿದ್ರು. ಹಾಗಾಗಿ ಏನಾಯಿತು, ಆ 2 ಗಂಟೆಗಳ ಕಾಲ ಬೆಳಗ್ಗೆ ನಾನು ಏನು ಪುಸ್ತಕದ ಜೊತೆ ಸ್ಪೆಂಡ್ ಮಾಡ್ತಿದ್ದೆ, ಅದು ನನ್ನ ಜೀವನನೇ ಬದಲಾಯಿಸ್ಬಿಡ್ತು. ಯಾಕೆ ನನಗೆ ಆ ಥರ ಥಾಟ್ಸ್ ಬಂತು, ಯಾಕೆ ಆ ಥರ ಒಂಥರ ಸ್ಟೀರಿಯೋಟಿಪಿಕ್ ಬೆಳಗ್ಗೆ 6 ರಿಂದ 8 ಗಂಟೆ ತನಕ ಪುಸ್ತಕದ ಮುಂದೆ ಕೂತ್ಕೊಂಡು ಓದಬೇಕು ಅನ್ನೋ ಛಲ ಯಾಕೆ ನನ್ನಲ್ಲಿ ಬಂತು ಅನ್ನೋದು ನನಗೆ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇದ್ರೂ ಕೂಡ. ಸೊ ಆ ಏರೋಪ್ಲೇನಲ್ಲಿ ಹೋಗಬೇಕು, ಆ ಥರದ ಜೀವನ ನಾನು ಗಳಿಸ್ಕೋಬೇಕು ಅಂತಂದರೆ ವಿದ್ಯೆ ಒಂದೇ ಮೂಲಭೂತವಾದಂಥ ಆಧಾರ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅದರಿಂದ ಏನಾಯಿತು ಅಂತಂದರೆ, ಆ ಥರದ ಒಂದು ಏಕಾಗ್ರತೆ ನನ್ನಲ್ಲಿ ಮೂಡಿದ್ರಿಂದ ನನ್ನನ್ನು ಸ್ಕೂಲಲ್ಲಿ 10ನೇ ಕ್ಲಾಸಿನ ತನಕ ಯಾವುದೇ ಸೆಕ್ಷನಲ್ಲಿ ಯಾರೂ ನನ್ನನ್ನು ಓವರ್ಟೇಕ್ ಮಾಡೋಕ್ಕಾಗಲಿಲ್ಲ. ಎಲ್ಲ ತರಗತಿಯಲ್ಲೂ ನಾನು ಮುಂದಿರ್ತಿದ್ದೆ. ಇನ್ಫ್ಯಾಕ್ಟ್ ನನಗೆ ಡಬಲ್ ಪ್ರಮೋಷನ್ ಕೊಡಬೇಕು ಅಂತ ಕೂಡ ಶಿಫಾರಸ್ಸಾಗಿತ್ತು. ಸೊ ಹೀಗಾಗಿ ಈವನ್ 10ನೇ ಕ್ಲಾಸಲ್ಲೂ ಕೂಡ ನಾನು ಎಂಟೈರ್ ಡಿಸ್ಟ್ರಿಕ್ಟ್ಗೆ ನಂಬರ್ 1 ಆಗಿದ್ದೆ. ನನಗೆ ಅದರಿಂದ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಸಿಕ್ತು. ಒಂದೇನಪ್ಪ ಅಂತಂದರೆ, ನನಗೆ ಆಗ ಅನಿಸಿದ್ದೆ ಏನಂತಂದರೆ, ಪ್ರೈಮರಿ ಸ್ಕೂಲೇನೋ ನಮ್ಮೂರಲ್ಲೇ ಇತ್ತು, ಆದರೆ ಹೈಸ್ಕೂಲ್ಗೆ ಅಂತ ನಾನು ಹೋಗಬೇಕಾದ್ರೆ 8 ಕಿಲೋಮೀಟರ್ ದಿನ ನಡ್ಕೊಂಡು ಹೋಗ್ತಿದ್ದೆ, 8 ಕಿಲೋಮೀಟರ್ ನಡ್ಕೊಂಡು ಬರ್ತಿದ್ದೆ. ಆವತ್ತಿನ ದಿವಸಗಳಲ್ಲಿ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಿತ್ತು, ತುಂಬ ಚಳಿನೂ ಆಗ್ತಿತ್ತು. ಬೆಳಗ್ಗೆ 8 ಗಂಟೆ 8:30 ಮನೆ ಬಿಟ್ಟು 10 ಗಂಟೆಗೆ ಸ್ಕೂಲ್ ತಲುಪಿ ನಡ್ಕೊಂಡು ಹೋಗಿ 8 ಕಿಲೋಮೀಟ್ರು, ಮತ್ತು ಸಾಯಂಕಾಲ 4-4:15 ತನಕ ಸ್ಕೂಲಲ್ಲಿದ್ದು 4:15ಯಿಂದ ಮತ್ತೆ ನಡ್ಕೊಂಡು ಬರ್ಬೇಕಾದ್ರೆ ಎಷ್ಟೋ ದಿವಸಗಳು ಎಂಥ ಮಳೆ ಬರ್ತಿತ್ತು ಅಂತಂದರೆ, ಅಂಥ ಮಳೆಯಲ್ಲಿ ಎಲ್ಲ ನೆಂದು ಮುದ್ದೆ ಆಗಿ ಆ ಪುಸ್ತಕಗಳನ್ನು ಉಳಿಸ್ಕೊಳ್ಳೋದೇ ಒಂದು ಕಷ್ಟ ಆಗ್ತಿತ್ತು. ಅದಕ್ಕೆ ಒಂದು ಕವರಲ್ಲಿ ಇನ್ನೊಂದು ಕವರಲ್ಲಿ ಹಾಕ್ಕೊಂಡು ಅದನ್ನ ಹಿಂದ್ಗಡೆ ಬ್ಯಾಗ್ ಹಾಕ್ಕೊಂಡು ಬರ್ತಿರ್ಬೇಕಾದ್ರೆ ನಾನು ಯೋಚನೆ ಮಾಡ್ತಿದ್ದೆ, ನಿಜವಾಗ್ಲೂ ನಮ್ಮ ಮುಂದಿನ ಸಮಾಜಕ್ಕೆ ಈ ಥರದ ಒಂದು ಕಷ್ಟ ಬೇಕಾ? ಓದಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಯಾವ ಥರದ ಸೌಲಭ್ಯ ನಾವು ಕಲ್ಪಿಸ್ಬೋದು ಅಂತ. ನಿಜ ಹೇಳ್ತೀನಿ, ಅದೇ ಕಾರಣಕ್ಕೆ ಅದೇ ಹಳ್ಳಿಗೆ 25 ವರ್ಷಗಳ ನಂತರ ಒಂದು ಪ್ರಪಂಚದಲ್ಲೇ ವೆರಿ ಗುಡ್ ಅಂತ ಹೊಳಿಸ್ಕೊಳ್ಳೋಂಥ ವಿದ್ಯಾಸಂಸ್ಥೆನ ತೊಗೊಂಬಂದೆ. ಗ್ರೇಟ್ ಸರ್. ಅದು ನನ್ನ ಜೀವನದ ಒಂದು ಭಾಗ ಆಗಿತ್ತು. ಯಾಕೆಂತಂದರೆ ಇವಾಗ ನಾವು ಪ್ರತಿಯೊಬ್ಬರು ನಮ್ಮಲ್ಲಿರೋ ಪರಿಸ್ಥಿತಿನ ನೋಡ್ತೀವಿ, ಆದರೆ ಆ ಪರಿಸ್ಥಿತಿನ ಬದಲಾಯಿಸೋಕೆ ಏನು ಮಾಡ್ತೀವಿ ನಾವು? ಇವತ್ತಿನ ದಿವಸ ಎಷ್ಟೋ ಜನ ಹೇಳಿದ್ರು, ನೀನು ಹಳ್ಳಿಲಿ ಸ್ಟಾರ್ಟ್ ಮಾಡ್ತಿದ್ಯಾ, ನಿಮ್ಮೂರಿಗೆ ಒಂದು ಒಳ್ಳೆ ಬಸ್ ಇಲ್ಲ, ನಿಮ್ಮೂರಿಗೆ ಒಳ್ಳೆ ರಸ್ತೆ ಇಲ್ಲ. ಇವಾಗ ನೀವು ಬಂದಿರ್ಬೇಕಾದ್ರೆ ನೋಡಿ ರಸ್ತೆ ಎಷ್ಟು ಕೆಟ್ಟದಾಗಿತ್ತು. ಇಂಥ ಕೆಟ್ಟ ರಸ್ತೆ ಇರುವಂಥ ಜಾಗದಲ್ಲಿ, ನೀರಿಲ್ಲದೆ ಇರುವಂಥ ಜಾಗದಲ್ಲಿ, ಅಥವಾ ಹೈಯರ್ ಎಜುಕೇಷನ್ಗೆ ಸಾಧ್ಯತೆನೇ ಇಲ್ಲದೆ ಇರುವಂಥ ಜಾಗದಲ್ಲಿ ನೀನಾದರೂ ಕಾಲೇಜ್ ಕಟ್ಟಿದ್ರೆ ಹುಡುಗರು ಬರ್ತಾರ ನನಗೆ ಅಂತ ನನಗೆ ಎಷ್ಟೋ ಜನ ಪ್ರಶ್ನೆ ಕೇಳಿದ್ರು. ಅವ್ರಿಗೆ ನಾನು ಒಂದೇ ಹೇಳಿದೆ, ವೇರ್ ಎವರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಮನುಷ್ಯ ಎಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ಮಾಡೋದು ಅದನ್ನೆಲ್ಲರೂ ಮಾಡ್ತಾರೆ. ಸಿಟಿನಲ್ಲಿ ಕಾಲೇಜು ಓಪನ್ ಮಾಡೋದು ಸುಲಭ, ಆದರೆ ಇಂಥ ಹಳ್ಳಿಲಿ ಬಂದು ಒಂದು ಪ್ರಪಂಚ ನೋಡುವಂಥ ಒಂದು ಸಂಸ್ಥೆನ ಕಟ್ಟೋದಿದೆಯಲ್ವಾ, ಅದು ರಿಯಲ್ ಚಾಲೆಂಜ್. ಇದು ನಮಗೆ ಬೇಕಾಗಿತ್ತು. ಮತ್ತು ಇನ್ನು ನಾವು ಹುಟ್ಟಿದ ಕಡೆಯಲ್ಲಿ ನಾವು ಅನುಭವಿಸಿದ ಸಮಸ್ಯೆನ, ನಾವು ನೋಡಿದ ಸಮಸ್ಯೆನ, ಮತ್ತು ಆ ಪರಿಸ್ಥಿತಿನ ಹೇಗೆ ಬದಲಾಯಿಸಕ್ಕೆ ನಾವೇನು ಮಾಡ್ತಿದ್ದೀವಿ, ಏನಾದರೂ ಮಾಡಬೇಕಲ್ವಾ. ಸೊ ಅದು ನನ್ನ ಮೂಲಭೂತವಾದಂಥ ಉದ್ದೇಶ ಆಗಿತ್ತು. ಇವತ್ತಿನ ದಿವಸ ನಾನು ಹೇಳ್ತಿದ್ದೀನಿ, ಈ ಹಳ್ಳಿಗೆ ರಷ್ಯಾಯಿಂದ, ಫ್ರಾನ್ಸಿಂದ, ಸ್ಪೇನಿಂದ, ಅಜ್ಮಾನಿಂದ, ಈವನ್ ಅಮೇರಿಕಾಯಿಂದ ಇವತ್ತಿನ ದಿವಸ ಹುಡುಗರು ಬರ್ತಿದ್ದಾರೆ. ರಷ್ಯಾದ ಪ್ರತಿಷ್ಠಿತ ನಂಬರ್ 1 ಯೂನಿವರ್ಸಿಟಿ ಅಂತ ಏನು ಹೇಳ್ತೀವಿ, ಗ್ರ್ಯಾಜುಯೇಟ್ ಸ್ಕೂಲ್ ಆಫ್ ಬಿಸ್ನೆಸ್ ಆಫ್ HSC ಯೂನಿವರ್ಸಿಟಿ, ಮಾಸ್ಕೋದಲ್ಲಿ, ರಷ್ಯಾದಲ್ಲೇ ನಂಬರ್ 1 ಅದು. ಅಲ್ಲಿಂದ ಹಿಂದಿನ ವರ್ಷ ಸುಮಾರು 100 ಜನ ಹುಡುಗರು ಬಂದು
ಇಲ್ಲಿ ಇಮ್ಮರ್ಷನ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ತುಂಬ ಸಂತೋಷವಾಗಿ ಹೋಗಿದ್ದಾರೆ. ಇವತ್ತಿನ ದಿವಸ ನಾವು ಮಾತಾಡ್ತಿದ್ದೀವಿ, ಈ ಒಂದು ಸಂಸ್ಥೆಗೆ ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಹುಡುಗರು ಬಂದಿದ್ದಾರೆ. ಇವತ್ತಿನ ದಿವಸ ನಾನು ಕ್ಲಾಸ್ ರೂಮ್ಗೆ ಹೋದರೆ, ಯಾಕೆಂದರೆ ನಾನು ಪ್ರೊಫೆಸರ್ ಮೊದಲನೇದಾಗಿ, ನಾನು ಕ್ಲಾಸ್ ರೂಮ್ಗೆ ಹೋದರೆ ನನಗಲ್ಲಿ ಇಂಡಿಯಾ ಕಾಣುತ್ತೆ. ಸೊ ಇಂಥ ಸಣ್ಣ ಹಳ್ಳಿಗೆ ಇಂಡಿಯಾನ, ಪ್ರಪಂಚನ ಬರ್ಮಾಡ್ಕೊಳ್ಳೋದಿದೆಯಲ್ವ, ಅದು ನನಗೆ ತುಂಬ ಹೆಮ್ಮೆ ಅನಿಸೋ ವಿಷಯ. ಯಾಕೆಂದರೆ ಎಲ್ಲೋ ಏನೋ ಎಲ್ಲ ಸರಿಗಿರೋ ಜಾಗದಲ್ಲಿ ಶುರು ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡೋದು ಅಥವಾ ಅಲ್ಲಿ ಸಾಧನೆ ಮಾಡೋದು ಒಂಥರ ಆದರೆ, ಏನೂ ಇಲ್ಲದೆ ಇರೋ ಜಾಗಕ್ಕೆ ಅಭಿವೃದ್ಧಿನ ತರೋದಿದೆಯಲ್ಲ, ಆ ದಿಟ್ಟಿನಲ್ಲಿ ಕಿರಣ್ ಅವರೇ, ನಾನು ಅದಕ್ಕೆ ನಿಮ್ಗೆ ಹೇಳಿದ್ದೆ, ನೀವು ಹೇಳ್ತೀರಾ ಜವಾಬ್ದಾರಿಯುತವಾದಂಥ ಸಮಾಜದ ಕಡೆಗೆ ಅಂತ ಹೇಳ್ತಿದ್ರಲ್ವ. ನಿಜವಾಗ್ಲೂ ಇವತ್ತಿನ ಯುವಶಕ್ತಿ ಮಾಡಬೇಕಾಗಿರುತ್ತೆ ಇಂಥದ್ದು ಜವಾಬ್ದಾರಿಯುತ ಅಂತಂದರೆ ಎಲ್ಲಿ ದುಡ್ಡು ಸಿಗುತ್ತೋ ಅಲ್ಲಿ ಕೆಲಸ ಮಾಡೋದಲ್ಲ. ಎಲ್ಲಿ ಸಮಸ್ಯೆಗಳಿದೋ ಆ ಸಮಸ್ಯೆಯನ್ನು ನಿವಾರಿಸೋಕ್ಕೆ ಅಲ್ಲಿಗೆ ಬೇಕಾದಂಥ ಸವಲತ್ತುಗಳನ್ನು ತೊಗೊಂಡೋಗಿ ಕೊಡೋದಿದೆಯಲ್ಲ, ಅದು ನಿಜವಾದಂಥ ಜವಾಬ್ದಾರಿ ಇರುವಂಥ ಸಮಾಜ ಕಟ್ಟುವಂಥ ಶಕ್ತಿ ಆ ಕೆಲಸ. ಸೊ ಅದು ಇವತ್ತಿನ ದಿವಸ ಆಗಬೇಕಾಗಿದೆ. ಸೊ ಹೀಗಾಗಿ NSB ಇದೆಯಲ್ವಾ, NSB ಇದು ಬೇರೆ ಥರದ ಯಾರೋ ಪೊಲಿಟಿಷಿಯನ್ಸು ಅಥವಾ ಯಾರೋ ದುಡ್ಡಿದ್ದವರು ಬಿಸ್ನೆಸ್ ಮ್ಯಾನು ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಅಲ್ಲ. ಒಬ್ಬ ಹಳ್ಳಿ ಹುಡುಗ ಕಷ್ಟಪಟ್ಟು ಓದಿ, ಅದು ಸ್ಕಾಲರ್ಶಿಪ್ಸಲ್ಲೇ ಓದಿ, ಮತ್ತು ಅಮೇರಿಕಾಗೆ ಹೋಗ್ಬೇಕಾದ್ರೆ ನಾನು ನಿಮ್ಮೊಂದು ಕತೆ ಹೇಳಲೇಬೇಕಿದು, ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನ ಅಂತಾರೆ 50 ಲಕ್ಷ ಇರಬೇಕು, 60 ಲಕ್ಷ ಇರಬೇಕು, 70 ಲಕ್ಷ ಇದ್ದವರು ಅಮೇರಿಕಾಗೆ ಹೋಗ್ಬೋದು, MBA ಮಾಡ್ಬೋದು ಅಂತ. ಆದರೆ ಒಂದೇ ಒಂದು ತಿಳ್ಕೊಳ್ಳಿ, ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅದು ಆಗತ್ತೆ. ಎಷ್ಟೋ ಸರಿ ನಾವು ಯಾಕೆ ನಾವು ಮಾಡಬೇಕಾಗಿರೋ ಕೆಲಸ ಮಾಡಲ್ಲಪ್ಪ ಅಂತಂದರೆ, ನಾವು ಅನ್ಕೋತೀವಿ ನಮ್ಮ ಹತ್ರ ಎಲ್ಲ ಇದ್ದಾಗ ನಾವು ಕೆಲಸ ಮಾಡಬೇಕು ಅಂತ. ಅದು ಸುಳ್ಳು. ನೀವು ಮೊದಲು ಡಿಸೈಡ್ ಮಾಡಿ ಏನು ಮಾಡಬೇಕು ಅಂತ, ಆಮೇಲಿಂದ ನಿಮ್ಗೆ ಏನೇನು ಬೇಕೋ ಅದೆಲ್ಲ ನಿಮ್ಗೆ ಒದಗಿ ಬರುತ್ತೆ. ಒಂದೇ ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ. ನಾನು ಅಮೇರಿಕಾಗೆ ಹೋಗೋಕ್ಕೆ ಮೊದಲು ಏನು ಮಾಡಿದೆ ಅಂತಂದರೆ, ಹೋಗಿ ಒಂದು ಬ್ಯಾಂಕ್ಗೆ ಲೋನ್ ಅಪ್ಲಿಕೇಶನ್ ಕೊಟ್ಟೆ. ಆ ಬ್ಯಾಂಕಲ್ಲಿ ಏನು ಮಾಡಿದ್ರು ಅಂದರೆ, ಆಯಿತು ನಾವು ನಿಮಗೆ ಲೋನ್ ಕೊಡ್ತೀವಿ ಅನ್ನೋ ಥರದಲ್ಲೇ ಹೇಳಿಬಿಟ್ರು. ನನಗೆ ಇನ್ನೇನು ಹೋಗೋಕ್ಕೆ 15 ದಿವಸಕ್ಕೆ ಹೋಗಬೇಕು. ಬ್ಯಾಂಕ್ ಮ್ಯಾನೇಜರ್ ಆಶ್ವಾಸನೆ ಕೊಟ್ಟಿದ್ರೆ, ಏನು ಯೋಚನೆ ಮಾಡಿಬಿಡಿ, 1 ವಾರ ಮೊದಲು ಬಂದುಬಿಡಿ, ನಾನು ನಿಮಗೆ ಬ್ಯಾಂಕ್ ಲೋನ್ ಎಲ್ಲ ಸ್ಯಾಂಕ್ಷನ್ ಮಾಡಿರ್ತೀನಿ, DD ಎಲ್ಲ ರೆಡಿ ಇರುತ್ತೆ, ನೀವು ತೊಗೊಂಡು ಹೋಗ್ಬಿಡಿ ಅಂತ. ನಾನೇನು ಮಾಡಿದೆ, ಹೋದೆ, ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡೆ. ಯಾಕೆಂದರೆ ನನಗೆ ಬ್ಯಾಂಕ್ ಲೋನ್ ಬಿಟ್ಟರೆ ಬೇರೇನೂ ಸಾಧ್ಯತೆಗಳು ಇರಲಿಲ್ಲ. ನಾನು ಬ್ಯಾಂಕನ್ನೇ ನಂಬ್ಕೊಂಡಿದ್ದೆ. 1 ವಾರಕ್ಕೆ ಮೊದಲು ನಾನು ಅಮೇರಿಕಾಗೆ ಹೋಗಬೇಕು ಅಂತ ಅಂದ್ಕೊಂಡಾಗ, ಈವ್ನಿಂಗು 5 ಗಂಟೆಗೆ ಬ್ಯಾಂಕಲ್ಲಿ ಹೋಗಿ ಕೇಳ್ತೀನಿ. ಮ್ಯಾನೇಜರ್ ಕೂತಿದ್ರು, ಅವ್ರಿಗೆ ಹೋದೆ, ಸರ್ ನಮಸ್ಕಾರ, ನನ್ನದೆಲ್ಲ ರೆಡಿ ಇದೆಯಾ ಅಂತ ಕೇಳಿದೆ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ದಯವಿಟ್ಟು ತಪ್ಪು ತಿಳ್ಕೊಬೇಡ, ನಾನು ನಿನಗೆ ಆ್ಯಕ್ಚುಲಿ ತುಂಬ ಫ್ರಾಂಟಿಕ್ಕಾಗಿ ಕಾಲ್ ಮಾಡ್ತಾ ಇದ್ದೆ, ನೀನು ಎಲ್ಲಿದೆಯಾ ಅಂತ ಹುಡುಕ್ತಾ ಇದ್ದೆ, ನಿನ್ನ ಹತ್ರ ಮೊಬೈಲ್ ಫೋನ್ ಇಲ್ವಾ ಅಂತ. ನನ್ನ ಹತ್ರ ಮೊಬೈಲ್ ಫೋನ್ ಇಲ್ಲ, ಅಮೇರಿಕಾಗೆ ಹೋಗ್ತಾ ಇದ್ದೀನಿ, ನಾನು ಯಾಕೆ ಮೊಬೈಲ್ ಫೋನ್ ತೊಗೊಳ್ಳಿ, ಮೊಬೈಲ್ ಫೋನ್ ಇಟ್ಕೊಳ್ಳಿ. ನಿಮ್ಮ ಮನೆಗೆ ನಾನು ಎಷ್ಟು ಸರಿ ಕಾಲ್ ಮಾಡಿದ್ದೀನಿ, ಯಾರೂ ತೊಗೊಳ್ಳಿಲ್ಲ. ನಿನಗೊಂದು ವಿಷಯ ತಿಳಿಸ್ಬೇಕು, ಅನ್ಫಾರ್ಚುನೇಟ್ಲಿ ನಿನಗೆ ಲೋನ್ ಸ್ಯಾಂಕ್ಷನ್ ಆಗಿಲ್ಲ. ನಾನು ಅಪ್ರೂವ್ ಮಾಡಿದ್ದೆ, ನಾನು ಇದನ್ನು ರೆಕಮೆಂಡ್ ಮಾಡಿ ಕಳಿಸಿದ್ದೆ. ನಿನಗೆ 7 ಲಕ್ಷ 8 ಲಕ್ಷ ಬೇಕಾಗಿರೋದ್ರಿಂದ ರೀಜನಲ್ ಆಫೀಸ್ಗೆ ಹೋಗಬೇಕಾಗಿತ್ತು, ನಿನಗೆ ಬ್ಯಾಂಕ್ ಲೋನ್ ರಿಜೆಕ್ಟ್ ಆಗಿಬಿಟ್ಟಿದೆ ಅಂತ. ಮೊದಲನೇ ಸೆಮೆಸ್ಟರ್ಗೆ ಫೀಸ್ ಕಟ್ಟೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಯಾರೋ ಇವ್ರನ್ನ ಕೇಳಿ ಒಂದು ಸ್ವಲ್ಪ ಒಂದು 25-30 ಸಾವಿರಕ್ಕೆ ಡಾಲರ್ಸ್ ಅಂತ ತೊಗೊಂಡಿದ್ದೀನಿ. ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು $400-500 ಇಟ್ಕೊಂಡಿದ್ದೀನಿ, ಅಲ್ಲಿ ಹೋದಾಗ ಬೇಕಾಗತ್ತೆ ಅನ್ನೋ ಖರ್ಚಿಗೆ. ಅದು ಬಿಟ್ಬಿಟ್ರೆ ಫಸ್ಟ್ ಸೆಮೆಸ್ಟರ್ ಫೀಸ್ ಕಟ್ಟಕ್ಕೆ ನನಗೆ ದುಡ್ಡು ಇಲ್ಲವೇ ಇಲ್ಲ. ಆನೆಸ್ಟಾಗಿ ಹೇಳ್ತೀನಿ, ನಮ್ಮ ನೆಂಟ್ರಿಸ್ಟನ್ನು ಕೇಳಿದೆ, ನನಗೊಂದು ಸ್ವಲ್ಪ ಒಂದು 50 ಸಾವಿರ ಎಲ್ಲ ಸಹಾಯ ಮಾಡ್ತೀರಂತ. ಎಷ್ಟೋ ಜನ ಒಂದೇ ಮಾತು ಹೇಳಿದ್ರು, ಅಮೇರಿಕಾಗೆ ಹೋಗೋರು ಎಷ್ಟೋ ಜನ ವಾಪಸ್ಸೇ ಬರೋದಿಲ್ಲ. ನಾನು ನಿಮ್ಗೆ ದುಡ್ಡು ಕೊಟ್ಟರೆ ನೀನು ವಾಪಸ್ ಬರ್ತೀಯಾ ಅಂತ ಯಾವ ಗ್ಯಾರಂಟಿ, ಕೊಡ್ತೀಯಾ ಅಂತ ಯಾವ ಗ್ಯಾರಂಟಿ, ದಯವಿಟ್ಟು ಕ್ಷಮಿಸು ಅಂತಲೇ ಹೇಳಿಬಿಟ್ರು. ಆದರೆ ಆನೆಸ್ಟಾಗಿ ಹೇಳ್ತೀನಿ, ಕೆಲವು ಸ್ನೇಹಿತರು ಸಹಾಯ ಮಾಡಿದ್ರು ಆ ಸಂದರ್ಭದಲ್ಲಿ. ನಮ್ಮ ಹತ್ರ ಒಂದು 25 ಸಾವಿರ ಇದೆ ತಗೋ, ನನ್ನ ಹತ್ರ ಒಂದು 50 ಸಾವಿರ ಇದೆ ತಗೋ ಅಂತ. ಅದಕ್ಕೆ ನನ್ನ ಜೀವನದ ಅನುಭವ ಏನಪ್ಪ ಅಂದರೆ, ನಿಜವಾಗ್ಲೂ ಸ್ನೇಹಿತರು ತುಂಬ ಮುಖ್ಯ. ಅವರೇ ನಿಮ್ಮನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು. ಸೊ ಸಂಬಂಧಗಳು ಇರಬಹುದು, ಆದರೆ ಸ್ನೇಹ ಅನ್ನೋದು ತುಂಬ ಮುಖ್ಯ. ಇದನ್ನು ಯುವಶಕ್ತಿ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ಆಮೇಲೆ ಎರಡನೇದಾಗಿ ಏನಾಯಿತು ಅಂತಂದರೆ, ಇವಾಗ ಟಿಕೆಟ್ ಇದೆ, ಅಲ್ಪ ಸ್ವಲ್ಪ ಓಕೆ, 1 ವಾರಕ್ಕೆ 2 ವಾರಕ್ಕೆ ಆಗುವಷ್ಟು ಪಾಕೆಟ್ ಮನಿ ಇದೆ, ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. ನಾನು ಅದಕ್ಕೆ ಅವ್ರಿಗೆ ಇಮೇಲ್ ಬರೆದೆ, ನನಗೆ ಫೀಸ್ ಕಟ್ಟಕ್ಕೆ ಒಂದು 2-3 ತಿಂಗಳಾದರೆ ಪರವಾಗಿಲ್ವಾ, ಯಾಕೆಂದರೆ ನನಗೆಲ್ಲೋ ಒಂದು ಕಡೆ ಅನಿಸಿತ್ತು ಏನಾದರೂ ಒಂದು ಆಗತ್ತೆ, ಯಾಕೆಂದರೆ ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಈ ಒಂದು ಆಲೋಚನೆ, ಅಮೇರಿಕಾಗೆ ಹೋಗಬೇಕು, MBA ಮಾಡಬೇಕು ಅನ್ನೋ ಆಲೋಚನೆ ನನ್ನ ಮನಸ್ಸಿಗೆ ಸುಮ್ಮನೆ ಬಂದಿರಲ್ಲ ಅಲ್ವಾ. ಸೊ ಆ್ಯಕ್ಚುಲಿ ನನ್ನ ಜೀವನದ ಅನುಭವ ಏನಂತಂದರೆ, ನಿಮ್ಗೊಂದು ಕನಸು ಅಂತ ಬಂದರೆ ಆ ಕನಸು ನಿಮ್ಮ ಕೈಲಿ ಆಗತ್ತೆ ಅನ್ನೋ ಕಾರಣಕ್ಕೆ ಬರುತ್ತೆ. ಎಲ್ರಿಗೂ ಕನಸುಗಳು ಬರಲ್ಲ. ಈ ಉದಾಹರಣೆಗೆ ನೀವು ಯೋಗ ಶುರು ಮಾಡಿದರೆ ನಿಮ್ಗೆಲ್ಲೋ ಒಂದು ಕನಸಿರುತ್ತೆ, ಇದನ್ನ ಸ್ಟಾರ್ಟ್ ಮಾಡ್ತೀನಿ, ಇದರಲ್ಲಿ ನನಗೆ
ನಾನು ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ಆ ಒಂದು ಆಲೋಚನೆ ನಿಮಗೆ ಬರುತ್ತೆ. ಸೊ ಆಲೋಚನೆಗಳಿಗೂ ಒಂದು ಬಲ ಇದೆ, ಅದು ಯಾರಿಗೆ ಹೋಗಬೇಕು ಅಂತ ಅದು ಯೋಚನೆ ಮಾಡ್ಕೊಂಡೇ ಹೋಗುತ್ತೆ. ಸೊ ನಾನು ಅದರಲ್ಲಿ ತುಂಬ ನಂಬಿಕೆ ಇಟ್ಟವನು. ನನಗೆ ಆ ಆಲೋಚನೆ ಬಂದಿದೆ, ಇಷ್ಟೆಲ್ಲ ನನ್ನ ಕೈಲಿ ಕೆಲಸ ಮಾಡಿಸಿದೆ ಅಂತಂದರೆ ಪ್ರಕೃತಿ ನನ್ನನ್ನು ಸುಮ್ಮನೆ ಹಾಗೆ ಬಿಡಲ್ಲ, ಏನೋ ಒಂದು ಆಗುತ್ತೆ, ನಾನು ಹೋಗ್ತೀನಿ, ಆಮೇಲೆ ನೋಡೋಣ ಅಂತ. ಅದಕ್ಕೆ ಯೂನಿವರ್ಸಿಟಿಯವ್ರು ಹೇಳಿದ್ರು, ಆಯಿತು ನೀನು 4 ತಿಂಗಳು ಟೈಮ್ ಇರುತ್ತೆ, ಫೈನಲ್ ಎಕ್ಸಾಮಿಗೆ ಮೊದಲು ನೀನು ಫೀಸ್ ಕಟ್ಬೋದು ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ಹಿಂದೆ ಮುಂದೆ ನೋಡಲಿಲ್ಲ. ಬ್ಯಾಗ್ ತೊಗೊಂಡೆ, ಫ್ಲೈಟ್ ಇದ್ದೆ, ಯೂನಿವರ್ಸಿಟಿ ಆಫ್ ನಾರ್ತ್ ಕ್ಯಾರೋಲಿನಾ, ಅಮೆರಿಕಾದ ಒಂದು ಪ್ರತಿಷ್ಠಿತವಾದಂಥ ಯೂನಿವರ್ಸಿಟಿ, ಅಲ್ಲೋದೆ ಇಂಟರ್ನ್ಯಾಷನಲ್ ಆಫೀಸಲ್ಲಿ ಬ್ಯಾಗ್ ಇಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ನೋಟಿಸ್ ಬೋರ್ಡ್ಗಳು ನೋಡ್ಕೊಂಬಂದು ಎಲ್ಲಿ ಕೆಲಸ ಖಾಲಿದೆ ಅಂತ. ನಾನು ಹೋಗಿದ್ದು ಸ್ವಲ್ಪ ಲೇಟಾಗಿತ್ತು, ಯಾಕೆಂದರೆ ಲೋನ್ ಬರುತ್ತೆ, ಇದೆಲ್ಲ ಡಿ ಡಿ ತೊಗೊಂಡೋಗ್ಬೇಕು ಅಂತ ಲೇಟ್ ಮಾಡ್ಕೊಂಡಿದ್ದೆ, ಎಲ್ಲೂ ಕೆಲಸ ಸಿಕ್ಕಲಿಲ್ಲ. ಆದರೆ ಒಂದು ಡಿಸೈಡ್ ಮಾಡಿದೆ, ಕೆಲಸ ಸಿಕ್ಕಿಲ್ಲ ಅಂತ ಕೂತ್ಕೊಂಡ್ರೆ ಆಗಲ್ಲ, ಕೆಲಸ ಹುಡುಕೋಬೇಕು. ಅದಕ್ಕೇನು ಮಾಡಿದೆ, ಪ್ರತಿ ದಿವಸ ರೆಸ್ಟೋರೆಂಟ್ ಮ್ಯಾನೇಜರ್ ಇಂದ ಮೇನ್ ಸ್ಟ್ರೀಟ್ ಮಾರ್ಕೆಟ್ ಅಂತ, ಅವನು ಹೋಗಿ ಆಫೀಸ್ ಟ್ಯಾಪ್ ಮಾಡೋದು, ಏನಾದರೂ ಕೆಲಸ ಇದೆಯಾ. ಮೊದಲನೇ ದಿವಸ ಇಲ್ಲ ಅಂದ, 2ನೇ ದಿವಸ ಇಲ್ಲ ಅಂದ, 3ನೇ ದಿವಸ ಬಾ ಕೂತ್ಕೊ ಅಂತಂದ, 4ನೇ ದಿವಸ ಆಯಿತು ಕೊಡ್ತೀನಿ ಅಂತಂದ. ಏನು ಕೆಲಸ ಕೊಟ್ಟ? ಮೊದಲನೇ ಕೆಲಸ ಡಿಶ್ ವಾಷಿಂಗ್. ಅದು ನನ್ನ ಜೀವನದ ಮೊದಲನೇ ಕೆಲಸ. ನೋಡಿ, ನಾನೊಬ್ಬ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ವೆಜಿಟೇರಿಯನ್, ನಾನು ಮಾಂಸ ಕಟ್ ಮಾಡೋದು ಇದನ್ನು ನೋಡಿದವನಲ್ಲ. ಆದರೆ ಅಲ್ಲಿ ಹೋದಾಗ ಆ ಡಿಶ್ ವಾಷಿಂಗ್ ಸಮಯದಲ್ಲಿ ಪ್ರತಿಯೊಂದನ್ನು ಮುಟ್ಟಬೇಕು, ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು, ಪ್ರತಿಯೊಂದನ್ನು ನೋಡಬೇಕು. ನಾನು ಅನ್ಕೋತಿದ್ದೆ ಏನು ಹೀಗಾಯ್ತಲ್ಲ ಅಂತ. ಆದರೆ ಒಂದು ಹೇಳ್ತೀನಿ, ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಯಾಕೆ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ. ಇದು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ನಾನು ಅದು ಪ್ರತಿಯೊಂದು ಡಿಶನ್ನು ಕ್ಲೀನ್ ಮಾಡಬೇಕಾದ್ರೆ ನನ್ನ ಮನಸ್ಸೊಳಗಿನ ಕಲ್ಮಶಗಳೆಲ್ಲ ಕ್ಲೀನ್ ಆಗ್ತದೆ. ನನಗೊಂದು ಹೊಸ ಚೈತನ್ಯ ಬರ್ತಿತ್ತು. ಅದು ಏನೋ ಫ್ಲ್ಯಾಶ್, ಒಂದು ಹೊಳಿತಾ ಇರೋ ಪಾತ್ರೆಗಳನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂಥರದ ಸಂತೋಷ ಸೃಷ್ಟಿ ಆಗ್ತಿತ್ತು. ಸೊ ಅದೇ ದುಡ್ಡಲ್ಲಿ ನಾನು ಮಾಡೋ ಕೆಲಸ ನೋಡ್ಬಿಟ್ಟು ಅವ್ನು ಹೇಳ್ದ, ನೀನು ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ನೀನು ಎಷ್ಟೊತ್ತು ಬೇಕಾದ್ರೂ ನೀನು ಕೆಲಸ ಮಾಡು, ನಿನಗೇನು ಲಿಮಿಟೇಷನ್ ಇಲ್ಲ ಅಂತ. ನಿಜವಾಗ್ಲೂ ಹೇಳ್ತೀನಿ, 3 ತಿಂಗಳಲ್ಲಿ 1 ಸೆಮೆಸ್ಟ್ರಿಗೆ ಎಷ್ಟು ದುಡ್ಡು ಕಟ್ಟಬೇಕಾಗಿತ್ತು ಅಷ್ಟು ದುಡ್ಡು ನನ್ನ ಹತ್ರ ಇತ್ತು. ಸೊ ಹೀಗೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಏನು ಮಾಡಬೇಕು ಅನ್ನೋದನ್ನು ನಾವು ಅಚಲವಾದಂಥ ನಿರ್ಧಾರ ನಾವು ಮಾಡ್ಕೋಬೇಕು. ಆ ನಿರ್ಧಾರ ಮಾಡ್ಕೊಂಡ್ಮೇಲೆ ಅದಕ್ಕೆ ಏನೇನು ಅವಶ್ಯಕತೆಗಳಿದೆ ಅದನ್ನು ನಾನು ನಿಜವಾಗ್ಲೂ ಹೇಳ್ತೀನಿ, ಅದು ದೇವರು ಅನ್ಬೋದು, ನೀವು ಪ್ರಕೃತಿ ಅನ್ಬೋದು, ಸಮಯ ಸಂದರ್ಭ ಅನ್ಬೋದು, ಅದೆಲ್ಲ ನಿಮ್ಗೆ ಒದಗಿಸ್ಕೊಡುತ್ತೆ. ಆದರೆ ಏನು ಗೊತ್ತಾ, ಇವತ್ತಿನ ಯುವಕರು ಮುಖ್ಯವಾಗಿ ಅವರೆಲ್ಲ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ಪ್ರಾರಂಭ ಮಾಡ್ತಾರೆ. ನನ್ನ ಪ್ರಕಾರ ನಿಜವಾದ ಜೀವನದಲ್ಲಿ ಆ ಥರ ಅಲ್ಲ. ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಅದು ನೀವು ಡಿಸೈಡ್ ಮಾಡೋಕ್ಕೆ ಹೊರಟಾಗ ಅದಕ್ಕೆ ಏನೇನು ಅವಶ್ಯಕತೆಗಳಿಲ್ಲ ಅದೆಲ್ಲ ನಿಮಗೆ ಒದಗ್ತಾ ಬರುತ್ತೆ. ಇದು ಜೀವನದ ಮೊದಲನೇ ಪಾಠ. ಸೊ ಹೀಗೆ ಅಲ್ಲಿಂದ ನಾನು MBA ಮಾಡ್ಕೊಂಡು ಬಂದೆ. MBA ಮಾಡ್ಕೊಂಡು ಬಂದಮೇಲೆ ಎಷ್ಟೋ ಜನ ಹೇಳಿದ್ರು, ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ನಿಂಗೆ ಒಳ್ಳೆ ಕೆಲಸ ಸಿಕ್ಬಿಡುತ್ತೆ, ಸೇರ್ಕೊಂಡ್ಬಿಡ್ಬೋದಲ್ಲ, ಬೇಕಾದಷ್ಟು ದುಡ್ಡು ಬರುತ್ತೆ, ಹಾಗೆ ಹೀಗೆ ಅಂತ. ಏನೋ ಮಾಡೋಕ್ಕೆ ಹುಟ್ಟಿರೋ ಜನ ನಾವಲ್ಲ. ಎಲ್ಲ ಅವಕಾಶ ಇದೆಯೋ ಎಲ್ಲ ಅಲ್ಲಿ ಹೋಗಿ ಏನು ಕೆಲಸ ಕೊಡ್ತಾರೋ ಅದನ್ನು ಮಾಡ್ತೀವಿ ಅಂತಂದರೆ ನಾವು ನಮ್ಮ ಅಸ್ತಿತ್ವ ಎಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ, ನಾನು ಅಂದ್ಕೊಂಡಿರೋದು ನಾನು ಶಿಕ್ಷಣದಲ್ಲಿ ಇರಬೇಕು ಅಂತ. ಸೊ ಏನಾದರೂ ಮಾಡಿ ಇದನ್ನು ಮಾಡಲೇಬೇಕು ಅಂತ. ಸೊ ಯಾವುದೇ ನಾನು ಹೇಳಿದಾಗೆ ಸುಲಭವಾಗಿ ಶುರುವಾಗಲ್ಲ. ಸೊ ಇದನ್ನು ಶುರು ಮಾಡಬೇಕಾದ್ರೆ ನಾವು ಫಸ್ಟು JP ನಗರಲ್ಲಿ ಒಂದು 40-60 ಸೈಟಲ್ಲಿರುವಂಥ ಒಂದು ಬಿಲ್ಡಿಂಗನ್ನು ರೆಂಟಿಗೆ ತೊಗೊಂಡು, ಯಾವುದೋ ಒಬ್ಬ ವ್ಯಕ್ತಿ ಹತ್ರ 1.5 ಕೋಟಿ ಸಾಲ ತೊಗೊಂಡು ಶುರು ಮಾಡಿದಂಥ ಸಂಸ್ಥೆ. ಇವತ್ತಿನ ದಿವಸ ಬೆಂಗಳೂರು ನಗರ ಜಿಲ್ಲೆ ಈ ಗ್ರಾಮದಲ್ಲಿ 6 ಎಕರೆ ಜಮೀನಿದೆ. ಇದರ ಬ್ರ್ಯಾಂಡ್ ವ್ಯಾಲ್ಯೂ ಇವತ್ತು 150-200 crore rupees ಬರೀ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಇವತ್ತಿನ ದಿವಸ ಪ್ರಪಂಚದಾದ್ಯಂತ ಹುಡುಗರು, ದೇಶದಾದ್ಯಂತ ಎಲ್ಲ ಕಡೆಗಳಿಂದ ಹುಡುಗರು ಬರ್ತಾ ಇದ್ದಾರೆ. ಇದು ಹೇಳಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಅದು ಹಾಗೆ ಆಗತ್ತೆ ಅನ್ನೋಕ್ಕೆ ಒಂದು ನಿದರ್ಶನ. ಸೊ ವೆರಿ ಇಂಟ್ರೆಸ್ಟಿಂಗ್ ಸರ್, ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ವೀಕ್ಷಕರಿಗೆ ಹೇಳೋದು ಇಷ್ಟೇ, ಸೊ ದಿಸ್ ಎಪಿಸೋಡ್ ಇಸ್ ಗೋಣ ಬಿ ದ ಬೆಸ್ಟ್ ಎಪಿಸೋಡ್. ಅಷ್ಟು ಇನ್ಸ್ಪಿರೇಷನ್ ನಮಗೆ ಸಿಗುತ್ತೆ ಒಂದು ಎಪಿಸೋಡಿಂದ. ದಯವಿಟ್ಟು ಎಲ್ಲರೂ ಈ ಒಂದು ಎಪಿಸೋಡ್ನ ವಾಚ್ ಮಾಡಿ. ಆ್ಯಂಡ್ ಸರ್, ನನಗೆ ಫ್ರ್ಯಾಂಕ್ಲಿ ತುಂಬ ಇಷ್ಟ ಆಗಿದ್ದು ಒಂದು ಪರ್ಸ್ಪೆಕ್ಟಿವ್ ಸರ್, ಅದೇ ನಿಮ್ಮ ತಾಯಿ ಹೇಳಿದಂಥ ಒಂದು ಪರ್ಸ್ಪೆಕ್ಟಿವ್. ಲೈಕ್ ಏನು ಒಂದು ರಂಧ್ರಗಳು ಕಾಣ್ತಿದೆ, ದಟ್ ಈಸ್ ಅನ್ ಆಪರ್ಚುನಿಟಿ ಟು ಸಿ ದ ಸ್ಕೈ ಅಂತ. ಸೊ ಎಷ್ಟೊಂದು ಜನಕ್ಕೆ ಸರ್ ಈ ಒಂದು ಪರ್ಸ್ಪೆಕ್ಟಿವು ಅಷ್ಟು ಬೇಗ ಬರೋದಿಲ್ಲ ಸರ್. ಬಿಕಾಸ್ ಅವರು ಹೆಂಗೆ ಅಂದರೆ ದೇ ಫೋಕಸ್ ಓನ್ಲಿ ಆನ್ ದ ನೆಗೆಟಿವ್. ಸೊ ಈಗ ಒಂದು ಬಿಳಿ ಬಟ್ಟೆ ಮೇಲೆ ಒಂದು ಸಣ್ಣದೊಂದು ಡಾಟ್ ಬ್ಲ್ಯಾಕ್ ಇದ್ರೆ ಎಲ್ಲರೂ ದೇ ಫೋಕಸ್ ಆನ್ ದ ಬ್ಲ್ಯಾಕ್ ಡಾಟ್. ಸೊ ಒಂದು ಆಪರ್ಚುನಿಟಿ ಕಡೆ ಜಾಸ್ತಿ ಜನ ಫೋಕಸ್ ಮಾಡೋದಿಲ್ಲ. ಸೊ ಸಮ್ವೇರ್ ಐ ಫೀಲ್ ವೆನ್ ಯೂತ್
ಲುಕ್ ಎಟ್ ದ ಆಪರ್ಚುನಿಟಿ, ಡೆಫಿನೆಟ್ಲಿ ಅವರು ನಿಮ್ಮ ಥರ ಒಂದು ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನೀವು ಹೇಳಿದಂಥ ಮಾತು ಸರ್, ಲೈಕ್ ವೆನ್ ಯು ವೇರ್ ರೀಡಿಂಗ್ 2 hours ಎವ್ರಿ ಡೇ ವಿತೌಟ್ ಫೇಲ್. ಸೊ ಆ ಒಂದು ಡೆಡಿಕೇಶನ್ ಸರ್ ಇವತ್ತಿನ ದಿನ ಡು ಯು ಫೀಲ್ ಇಟ್ ಈಸ್ ವೆರಿ ಈಸಿ ಫಾರ್ ಸ್ಟೂಡೆಂಟ್ಸ್ ಸರ್? ಬಿಕಾಸ್ ನನಗಂತೂ ಐ ಹವ್ ಸೀನ್ ಎಷ್ಟೊಂದು ಜನ ಬೇಕಾದ್ರೆ 2 hour 3 hours ಸ್ಕ್ರಾಲ್ ಮಾಡಿಬಿಡ್ತಾರೆ ಬಿಟ್ಟರೆ ಫೋನ್ನ. ದೇ ಡೋಂಟ್ ಹ್ಯಾವ್ ದ ಮೈಂಡ್ ಸೆಟ್ ಆಫ್ ಸ್ಟಿಕ್ಕಿಂಗ್ ಆನ್ ಟು ಸಮ್ ಬುಕ್ ಆ್ಯಂಡ್ ರೀಡಿಂಗ್ ಆ್ಯಂಡ್ ಗ್ರ್ಯಾಬಿಂಗ್ ದ ನಾಲೆಡ್ಜ್. ಕಿರಣ್, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಆ್ಯಕ್ಚುಲಿ ಇವತ್ತಿನ ದಿವಸ ನಮ್ಮ ಹೆದರಿಕೆ ಏನು ಗೊತ್ತಾ? ಡಿಸ್ಟ್ರಾಕ್ಷನ್ಸ್ ಎಕ್ಸಾಕ್ಟ್ಲಿ ಸರ್. ಡಿಸ್ಟ್ರಾಕ್ಷನ್ಸ್ ಆಫ್ ದ ಡಿಸ್ಟ್ರಾಕ್ಷನ್ಸ್. ಇವತ್ತಿನ ದಿವಸ ಒಂದು ಪುಸ್ತಕ ಓದ್ತಾ ಇದ್ದೆ ಮನೆ, ತುಂಬ ಬೋರಿಂಗ್ ಪುಸ್ತಕ ಬಿಡಿ, ಆದರೂ ಒಂದೇ ಒಂದು ಅದರಲ್ಲಿ ಏನು ಹೇಳಿತ್ತು ಅದನ್ನು ನೋಡಿ ಮೈಲ ಜುಮ್ಮನ್ ಬರ್ತು. ಇವತ್ತಿನ ದಿವಸ ನಮ್ಮ ಯುವಕರು ಏನು ಮಾಡಬೇಕು ಅದನ್ನು ಮಾಡ್ತಿಲ್ಲ. ಎರಡನೇದಾಗಿ ಎಲ್ಲಿ ದುಡ್ಡು ಬರುತ್ತೋ ಅಥವಾ ಎಲ್ಲಿ ಅವರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೋ ಅಲ್ಲಿ ಅವರ ಫೋಕಸ್ ಇಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ 2 hours, ಫೇಸ್ಬುಕ್ಕಲ್ಲಿ 1 hour, ವಾಟ್ಸಪ್ಪಲ್ಲಿ ಎಷ್ಟೋ ಟೈಮು ಇದನ್ನೆಲ್ಲ ಹಾಕ್ತಿದಾರಲ್ವಾ, ಅದರಿಂದ ಇವ್ರಿಗೇನು ಬರುತ್ತೆ? ಅದಕ್ಕೆ ಯಾರೂ ದುಡ್ಡು ಕೊಡಲ್ಲ. ಎಕ್ಸಾಕ್ಟ್ಲಿ. ಇವರು ತಮ್ಮ ಅತ್ಯಮೂಲ್ಯವಾದಂಥ ಸಮಯನ ಯಾರೋ ಒಬ್ಬ ಅಮೇರಿಕನ್ ಬಿಸ್ನೆಸ್ ಮ್ಯಾನ್ ಕೊಡ್ತಾ ಇದ್ದಾರೆ. ಈಗ ನಾನು 2 hours ಇನ್ಸ್ಟಾಗ್ರಾಮಲ್ಲಿ ಸ್ಪೆಂಡ್ ಮಾಡಿದ್ರೆ ಎಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತೀನಿ. ಅಡ್ವರ್ಟೈಸ್ಮೆಂಟ್ಸ್ಗೆಲ್ಲ ಬೇರೆಯವರೆಲ್ಲ ದುಡ್ಡು ಕೊಟ್ಟಿರ್ತಾರೆ. ಆ ದುಡ್ಡೆಲ್ಲ ಯಾರಿಗೂ ಹೋಗುತ್ತೆ? ಅಮೇರಿಕನ್ ಬಿಸ್ನೆಸ್ ಮ್ಯಾನ್ಗೆ ಹೋಗುತ್ತೆ. ಸೊ ನಾವು ಅತ್ಯಮೂಲ್ಯವಾದ ಸಮಯ ಹಾಳು ಮಾಡ್ಕೊಳ್ತೀವಿ. ಒನ್ ಥಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಟೈಮ್ ಈಸ್ ಮನಿ. ಎಕ್ಸಾಕ್ಟ್ಲಿ. ಒಂದು ಇಂಪಾರ್ಟೆಂಟು ನಾವು ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ನಮ್ಮ ಟೈಮ್ ಮುಗ್ದೋದಾಗ ನಾವು 1 second ಕೇಳಿದ್ರು ನಮ್ಗೆ ಟೈಮ್ ಸಿಗಲ್ಲ. ಇವತ್ತಿನ ದಿವಸ ಹಣ ಸಿಗತ್ತೆ, ಪದವಿ ಸಿಗತ್ತೆ, ಏನು ಬೇಕಾದ್ರೂ ಸಿಗತ್ತೆ, ಆದರೆ ಸಮಯ ಅನ್ನೋದು ಸಿಗಲ್ಲ. ಯಾಕೆಂತಂದ್ರೆ ಏನು ಗೊತ್ತಾ, ಪ್ರತಿಯೊಂದು ಪ್ರಾಡಕ್ಟ್ಗೂ, ಪ್ರತಿಯೊಂದು ಈ ಪ್ರಪಂಚದಲ್ಲಿ ಬರೋ ವ್ಯಕ್ತಿಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಅದನ್ನು ನಾವು ಖಂಡಿತ ಅರ್ಥ ಮಾಡ್ಕೋಬೇಕು. ಅದು ನಮ್ಗೆ ಅರ್ಥ ಆಗಿಲ್ಲ, ನಮ್ಗೆ ಓಕೆ ಎಷ್ಟು ಬೇಕಾದ್ರೂ ಸಮಯ ನಮ್ಮ ಹತ್ರ ಇದೆ ಅಂತ ನಾವು ಅಂದ್ಕೊಂಡ್ರೆ ಒಂದು ದಿವಸ ನಮ್ಗೆ ಅಂತ ಅನ್ಸುತ್ತೆ, ನನ್ನ ಸಮಯ ಎಷ್ಟು ಬೇಗ ಮುಗಿದೋಯ್ತು, ಇದರಲ್ಲಿ ನಾನು ಏನೂ ಮಾಡೋಕ್ಕಾಗಲಿಲ್ವಲ್ಲ, ನನ್ನಲ್ಲಿದ್ದಂಥ ಎಲ್ಲ ಕನಸುಗಳು ಹಾಗೆ ಉಳ್ಕೊಂಡ್ಬಿಡ್ತಲ್ಲ ಅಂತ. ಕಿರಣ್, ಮುಖ್ಯವಾಗಿ ಇವತ್ತಿನ ದಿವಸ ವಿದ್ಯಾಭ್ಯಾಸ ಅಥವಾ ಎಜುಕೇಷನ್ ಅಂತ ಹೇಳ್ತೀವಿ, ಈ ಎಜುಕೇಷನ್ದು ಮೂಲಭೂತವಾದಂಥ ಕರ್ತವ್ಯ ಇದೇನೆ. ಇವತ್ತಿನ ದಿವಸ ನಾವು ಅವ್ರಿಗೇನು ನಾಲೆಡ್ಜ್ ಕೊಡೋ ಅವಶ್ಯಕತೆ ಇಲ್ಲ. ನಾಲೆಡ್ಜ್ ಎಲ್ಲ ಕಡೆ ಇದೆ. ಏನು ಗೂಗಲಲ್ಲಿ ಒಂದು ಇದಾಕಿದ್ರೆ ಅಥವಾ ChatGPTನಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಪ್ರತಿಯೊಂದು ಉತ್ತರ ಬರುತ್ತೆ. ಆದರೆ ಎಲ್ಲೋ ಅವರೊಂದು ಅಂತರಾತ್ಮವನ್ನು ಎಲ್ಲೋ ಒಂದು ಕಡೆ ನಾವು ತಿಳುವಳಿಕೆ ಮುಖಾಂತರ ಜಾಗೃತಗೊಳಿಸ್ಬೇಕಾಗತ್ತೆ. ಏನು ತಪ್ಪು ಮಾಡ್ತಿದ್ದಾರೆ, ಅದು ಅವ್ರ ಜೀವನದ ಮೇಲೆ ಯಾವ ಥರದ ಪರಿಣಾಮ ಬೀರ್ಬೋದು ಅದನ್ನು ಅರ್ಥ ಮಾಡ್ಕೋಬೇಕು. ಯಾವುದು ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಕೊಡುತ್ತೆ. ಇವಾಗ ತಾತ್ಕಾಲಿಕ ನೀವು ರೀಲ್ ನೋಡೋ ತನಕ ನೀವು ಸಂತೋಷವಾಗಿರ್ತೀರ, ಆದರೆ ರೀಲ್ ಮುಗಿದ ಮೇಲೆ ವಾಸ್ತವ ಇದ್ದೇ ಇರುತ್ತಲ್ವಾ, ನಿಮ್ಮ ಪರಿಸ್ಥಿತಿ ನಿಮ್ಗೆ ಇದ್ದೇ ಇರುತ್ತಲ್ವಾ. ನಿಮ್ಮ ಪರಿಸ್ಥಿತಿನ ಬದಲಾಯಿಸ್ಕೊಳ್ಳೋಕ್ಕೆ ಇದ್ದಂಥ ಆ ಸಮಯನೂ ಕೂಡ ನಾವು ಬೇರೆ ಕಡೆ ಕಳೆದಿದ್ದೀವಿ ಅನ್ನೋ ಒಂದು ನೋವಿರುತ್ತಲ್ವಾ. ಈ ಒಂಥರ ರಿಗ್ರೆಟ್, ಮತ್ತು ಅದನ್ನು ನೋಡ್ಕೊಂಡು ಹ್ಯಾಪಿನೆಸ್ಸು ಅಥವಾ ನಿಮ್ಮ ನಿಜವಾದ ಪರಿಸ್ಥಿತಿ, ಇವೆಲ್ಲ ಏನಾಗುತ್ತೆ ಒಂಥರ ಜೀವನದಲ್ಲಿ ಅತ್ಯಂತ ಕ್ಲಿಷ್ಟವಾದಂಥ ಒಂದು. ಸರ್ ನನಗನ್ಸುತ್ತೆ ಇಟ್ ಇಸ್ ಲೈಕ್ ಒಂದು ಫಾಲ್ಸ್ ಮೋಟಿವೇಶನ್ ಸರ್ ಅದೆಲ್ಲ. ಸೊ ಯಾರೋ ಅಚೀವರ್ಸ್ನ ನೋಡಿ ಹಿಂಗೆ ಆಗ್ಬಿಡ್ತೀವಿ ನಾವು. ಅವ್ರ ಕಷ್ಟ ಅವ್ರಿಗಿರುತ್ತೆ ಸರ್. ನಾವೇನು ನೋಡ್ತೀವಿ, ವಿ ಜಸ್ಟ್ ಸಿ ದ ರಿಸಲ್ಟ್ ಅಷ್ಟೇ. ಈಗ ನಾವಿಲ್ಲಿ ಬಂದಾಗ ಏನು ನೋಡ್ತೀವಿ, ಸರ್ ಈ ಕ್ಯಾಬಿನ್ ಹೋಗ್ಲಿ ನೀವು ಮಾಡಿರೋಂಥ ಸಾಧನೆ, ಬಟ್ ನಿಮ್ಮ ಒಂದು ಲೈಫ್ ಸ್ಟೋರಿ ಎಷ್ಟು ಕಷ್ಟ ಇದೆ ಅನ್ನೋವಂಥದ್ದು ನಮಗದು ರೀಲ್ಸಲ್ಲಾಗಲಿ ಗೊತ್ತಾಗಲ್ಲ. ವಿ ಓನ್ಲಿ ಫೋಕಸ್ ಆನ್ ದ ರಿಸಲ್ಟ್. ಸೊ ಹಾಗಾಗಿ ಸಮ್ವೇರ್ ಯೂತ್ಸ್ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಒಂದು ಕಡೆ ಓದಿದ್ದೆ ಸರ್, ಲೈಕ್ ನೀವು 2 hours ನೀವೇನು ಸ್ಟಡಿ ಮಾಡಿದ್ರು ಅದೇ ಈಗ 2 hours ಪರ್ ಡೇ ಈಗ ಒಬ್ಬ ಸ್ಟೂಡೆಂಟ್ ಫೋನ್ ಯೂಸ್ ಮಾಡೋದಕ್ಕೆ ತನ್ನ ತಲೆಯನ್ನು ಬಗ್ಸಿ ಡೆಡಿಕೇಟ್ ಮಾಡಿದ್ರೆ ನಿಮ್ಮ ಲೈಫ್ನ ಗ್ರಾಫಲ್ಲಿ 2 points ಕಮ್ಮಿ ಮಾಡುತ್ತೆ ಅದು. ಅದೇ ಇಫ್ ಯು ಸ್ಪೆಂಡ್ ಟೈಮ್ ಆನ್ ಸ್ಟಡಿಂಗ್ ಅ ಬುಕ್, ನಿಮ್ಮ ಲೈಫ್ನ ಗ್ರಾಫಲ್ಲಿ 2 points ಮೇಲೆ ತೊಗೊಂಡೋಗುತ್ತೆ. ಸೊ ಕಂಪ್ಯಾರಿಟಿವ್ಲಿ ಎಜುಕೇಷನ್ ಆ್ಯಂಡ್ ಡಿಸ್ಟ್ರಾಕ್ಷನ್ಸಲ್ಲಿ ಇಟ್ ಇಸ್ ಆಲ್ವೇಸ್ ಎಜುಕೇಷನ್ ದಟ್ ಗೆಟ್ಸ್ ಯು ದ ಫೈನಲ್ ಸಕ್ಸಸ್ ಸರ್, ರಾದರ್ ದ್ಯಾನ್ ಫಾಲ್ಸ್ ಮೋಟಿವೇಶನ್ ಆರ್ ಡಿಸ್ಟ್ರಾಕ್ಷನ್ಸ್. ತುಂಬ ಚೆನ್ನಾಗಿ ಹೇಳಿದ್ರಿ ಕಿರಣ್. ನೋಡಿ, ನಾವು ಮೊಬೈಲ್ ನೋಡ್ಬೇಕಾದ್ರೆ ತಲೆ ಬಗ್ಗಿಸಿರ್ತೀವಿ. ನಿಜವಾಗ್ಲೂ ಯಾರು ಮೊಬೈಲ್ನಲ್ಲಿ ತುಂಬ ಸಮಯ ಉಪಯೋಗಿಸ್ತಾ ಇರ್ತಾರೆ ಅವ್ರು ಒಂದಲ್ಲ ಒಂದು ದಿವಸ ತಲೆ ಬಗ್ಗಿಸ್ಲೇಬೇಕಾಗುತ್ತೆ. ತಲೆ ಎತ್ತಬೇಕಾದ್ರೆ ನಿಜವಾದಂಥ ಎಜುಕೇಷನ್, ನಾಲೆಡ್ಜ್ ಬೇಕೇ ಬೇಕು. ಅದು ತುಂಬ ಮುಖ್ಯ. ಯಾಕೆಂದ್ರೆ ನಮ್ಮ ಜವಾಬ್ದಾರಿನ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಯಾವುದೋ ನಾವು ಕೃತಕವಾಗಿ ಕಟ್ಕೊಂಡಿರೋವಂಥ ಒಂದು ಇದನ್ನು ನಾವು ಇದು ಮಾಡಬೇಕು. ನೀವು ಹೇಳಿದ್ರಿ, ಇವಾಗ ನೋಡಿ ಎಷ್ಟೋ ಜನ ಸಕ್ಸಸ್ಫುಲ್ ಪೀಪಲ್ಲು ಅಫ್ಕೋರ್ಸ್ ಪಾಡ್ಕ್ಯಾಸ್ಟಲ್ಲಿ, ಇನ್ಸ್ಟಾನಲ್ಲಿ, ರೀಲ್ಸಲ್ಲಿ ಅದು ಇದು ನಾವು ನೋಡ್ತಿರ್ತೀವಿ. ತುಂಬ ಪ್ರತಿಭೆ ಇದೆ, ತುಂಬ ಟ್ಯಾಲೆಂಟ್ ಇದೆ, ಎಲ್ಲರಿಗೂ ನಾವು ಚಪ್ಪಾಳೆ ಹೊಡಿತೀವಿ. ಆದರೆ ನಮಗೆ ಯಾರು ಚಪ್ಪಾಳೆ ಹೊಡಿಬೇಕು ಅನ್ನೋಂಥ ಒಂದು ಆ ಒಂದು ಆಸೆ ನಮಗೂ ಬೇಕಲ್ವಾ, ಆ ಒಂದು ಆಕಾಂಕ್ಷೆ ನಮಗೂ ಬೇಕಲ್ವಾ. ನಾವೆಲ್ಲರಿಗೂ ಚಪ್ಪಾಳೆ ಹೊಡಿತಾನೆ ಜೀವನ ಮುಗಿಸ್ಕೊಂಡ್ಬಿಟ್ರೆ ನಮಗೆ ನಾಳೆ ದಿವಸ ನಮಗೆ ಚಪ್ಪಾಳೆ ಹೊಡಿಯೋರು ಯಾರು?
ರೈಟ್. ನಾನು ಹೇಳೋದು ನಾವೆಲ್ಲರಿಗೂ ಚಪ್ಪಾಳೆ ಹೊಡೆಯೋಣ, ಆದರೆ ನಮಗೂ ಚಪ್ಪಾಳೆ ಹೊಡೆಯುವಂಥ ಪರಿಸ್ಥಿತಿ ನಾವು ಸೃಷ್ಟಿ ಮಾಡ್ಕೊಬೇಕು. ಸೊ ಹೀಗಾಗಿ ನಾ ಹೇಳೋದೇನಂತಂದರೆ, ನೋಡಿ, ಈ ಪ್ರಪಂಚದಲ್ಲಿ ನೀವು ಅತ್ಯಂತ ಮುಖ್ಯ. ನೀವಿಲ್ಲದೆ ಇದ್ರೆ ಈ ಪ್ರಪಂಚ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮನ್ನು ಹೇಗೆ ಗುರುತಿಸ್ಕೋಬೇಕು, ನೀವು ಹೋದ ನಂತರನೂ ಸಮಾಜ ನಿಮ್ಮನ್ನು ಹೇಗೆ ಗುರುತಿಸ್ಬೇಕು, ಇದ್ರ ಬಗ್ಗೆ ನೀವು ತುಂಬ ಆಸಕ್ತಿ ವಹಿಸಬೇಕು, ಆಸ್ಥೆ ವಹಿಸಬೇಕು. ಆಗಲೇ ಮುಂದೆ ಹೋಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಆ ಜವಾಬ್ದಾರಿ ನಮ್ಗೆ ಈಗ ಬರಲಿಲ್ಲ ಅಂತಂದರೆ ಕಾಲ ಮುಗಿದ ಮೇಲೆ ನಮ್ಮ ಹತ್ರ ಇರೋದು ಬರೀ ರಿಗ್ರೆಟ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಅವಾಗ ರಿಗ್ರೆಟ್ ಮಾಡ್ಕೊಳ್ಳೋ ಬದಲು ಇವಾಗ ಎಚ್ಚೆತ್ಕೊಳ್ಳೋದು ಎಷ್ಟೋ ಒಳ್ಳೇದಲ್ವಾ? ಎಕ್ಸಾಕ್ಟ್ಲಿ ಸರ್. ಹೌದು. ಮತ್ತು ಇನ್ನೊಂದೇನಾಗುತ್ತೆ, ಯಾವುದೇ ಸಾಧನೆಯಲ್ಲಿ ಕಿರಣ್ ಅವರೇ, ಹಾಂ ಸರ್, ಪರ್ಸೀವರೆನ್ಸ್ ಅನ್ನೋದು, ಅಂದರೆ ನಾನು ಮಾಡ್ತೀನಿ ಅನ್ನೋ ಛಲ ತುಂಬ ಮುಖ್ಯ ಅಂತ ಅನಿಸುತ್ತೆ. ಈಗ ಏನಾಯಿತು ಅಂತಂದರೆ, ನಾನು ಬಯಾಲಜಿ ಓದಂಥ ಹುಡುಗ, ನನಗೆ MBA ಮಾಡಬೇಕು ಅಂತಂದರೆ GMAT ತೊಗೊಳ್ಳೇಬೇಕು. GMATಲ್ಲಿ ಮ್ಯಾಥಮೆಟಿಕ್ಸ್ ತುಂಬ ಇಂಪಾರ್ಟೆಂಟು, ಇಂಗ್ಲೀಷ್ ತುಂಬ ಇಂಪಾರ್ಟೆಂಟು. ನಾನು ಹಳ್ಳಿಯಿಂದ ಬಂದಿರೋ ಹುಡುಗ, ನಾನು ಇಂಗ್ಲೀಷ್ ಅಷ್ಟೇ. ಎರಡನೇದಾಗಿ ಮ್ಯಾಥಮೆಟಿಕ್ಸು ಕೂಡ ನನಗೆ ಅಷ್ಟೊಂದಿಲ್ಲ, ಯಾಕೆ ಅಂತಂದರೆ ನಾನು ಬಯಾಲಜಿ ಓದ್ಕೊಂಡು ಬಂದವನು. ಸೊ ಏನಾಯಿತು, GMATಲ್ಲಿ ಇಂಗ್ಲೀಷ್ ಮತ್ತು ಮ್ಯಾಥ್ಸು, ಅಂದರೆ ನಾನು ಯಾವ ಏರಿಯಾದಲ್ಲಿ ತುಂಬ ವೀಕ್ ಇದ್ದೀನೋ ಆ ಏರಿಯಾನೇ ಆ ಟೆಸ್ಟ್ ಮಾಡುತ್ತೆ. ಸೊ ಏನಾಯಿತು ಅಂತಂದರೆ, ನಾನು ಮೊದಲನೇ ಸಾರಿ ಭಾಳ ಕಾನ್ಫಿಡೆಂಟಾಗಿ ನಾನು ರ್ಯಾಂಕ್ ಸ್ಟೂಡೆಂಟು, ಎಲ್ಲಾದರೂ A ಗ್ರೇಡ್ ತೊಗೊಂಡ್ಬಿಟ್ಟಿದ್ದೀನಿ, ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟು. ಸೊ ಏನಾಗುತ್ತೆ, ನಾನು ಈ ಎಕ್ಸಾಮ್ ತೊಗೊಂಡ್ಬಿಡ್ತೀನಿ ಅಂತ ನಾನು ಆ ಎಕ್ಸಾಮನ್ನು ತೊಗೊಂಡೆ. ನಾನು ಹೇಳ್ತೀನಿ, ಬಾಟಮ್ 5% ಇದ್ದೆ ನಾನು. ಅದಕ್ಕೆ ಓವರ್ ಕಾನ್ಫಿಡೆನ್ಸಲ್ಲಿ ಇರಬಾರ್ದು. ಅದಾದಮೇಲೆ ನಾನು ಹೇಳ್ತೀನಿ, 2 ವರ್ಷಗಳ ಕಾಲ ಸತತವಾದಂಥ ಸಾಧನೆ. 2 ವರ್ಷಗಳ ಕಾಲ ನಾನು ಹೇಳ್ತೀನಿ, ಐ ವಾಸ್ ಈಟಿಂಗ್ GMAT, ಸ್ಲೀಪಿಂಗ್ GMAT, ಥಿಂಕಿಂಗ್ GMAT, ಬ್ರೀತಿಂಗ್ GMAT, ಎವ್ರಿಥಿಂಗ್ ವಾಸ್ GMAT. ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿ ತೊಗೊಂಡ್ಬಿಟ್ಟು ಅಮೇರಿಕಾಗೆ ಹೋದಾಗ ಬ್ಯಾಂಕ್ಸಲ್ಲಿ ಫಂಡ್ಸ್ ಇಲ್ಲ ಅಂತನೋ ಏನೋ ಒಂದು ಕಾರಣ ಹೇಳಿಬಿಟ್ಟು ವೀಸಾ ರಿಜೆಕ್ಟ್ ಮಾಡಿಬಿಟ್ಟು. 2 ವರ್ಷಗಳ ಸತತವಾದಂಥ ಒಂದು ಪರಿಶ್ರಮ. ನೀವು ಅಮೇರಿಕನ್ ಎಂಬಸಿ ಚೆನ್ನೈಗೆ ಹೋಗಿರ್ತೀರ ವೀಸಾ ಇಂಟರ್ವ್ಯೂಗೆ, ವೀಸಾ ನಿಮ್ದು ರಿಜೆಕ್ಟ್ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ಲ ಅದಕ್ಕೆ ನೀವು ಹಾಕಿರ್ತೀರ, ನಿಮ್ದು ಎಲ್ಲ ಬಂಡವಾಳ, ನಿಮ್ಮ ಸಾಮರ್ಥ್ಯ ಏನಿರುತ್ತೆ ಎಲ್ಲ ಅದಕ್ಕೆ ಹಾಕಿರ್ತೀರ. ಇಲ್ಲ ಅಂತದಕ್ಕೆ ಹೇಗಾಗುತ್ತೆ? ನಾನು ಹೇಳ್ತೀನಿ, ಅವತ್ತಿನ ದಿವಸ ನಾನು ಚೆನ್ನೈ ಅಮೇರಿಕನ್ ಎಂಬಸಿ ಸುತ್ತ ಒಂದು 10-15 ರೌಂಡ್ ಹೋಗಿರ್ಬೋದು ಅಂತ ಅನ್ಸುತ್ತೆ. ಹೋಗಿ ಕೊನೆಗೆ ಎಂಬಸಿ ಮುಂದೆ ನಿಂತ್ಕೊಂಡು ಒಂದೇ ಹೇಳಿದೆ, ಇವತ್ತು ನೀನು ನನ್ನನ್ನು ರಿಜೆಕ್ಟ್ ಮಾಡಿದ್ದೀರಾ ಏನೋ ಒಂದು ಕಾರಣಕ್ಕೋಸ್ಕರ, ಆದರೆ ನಾನು ಮತ್ತೆ ಬರ್ತೀನಿ. ಯಾಕೆ ಅಂತಂದರೆ ಎಂಬಸಿ ಇಲ್ಲೇ ಇರುತ್ತೆ. ನೀವು ಎಂಬಸಿಗೆ ಯಾವ ಕ್ರೈಟೀರಿಯಾಗಿ ನೀವು ಹುಡುಗರಿಗೆ ವೀಸಾ ಕೊಡ್ತಿದ್ದೀರಾ ಆ ಕ್ರೈಟೀರಿಯಾ ಏನು ಚೇಂಜ್ ಆಗಲ್ಲ. ಆದರೆ ನಾನು ಬದಲಾಗ್ಬೋದು, ಯಾಕೆಂದ್ರೆ ನಾನು ವ್ಯಕ್ತಿ, ನಾನು ಬದಲಾಗಿ ಬರ್ತೀನಿ, ವೀಸಾ ತೊಗೋತೀನಿ ಅಂತ. ಅದಾದಮೇಲೆ 1 ವರ್ಷದ ನಂತರ ಹೋದೆ ಅಮೇರಿಕನ್ ಎಂಬಸಿನಲ್ಲಿ. ಅವನು ಇಂಪ್ರೂವ್ ಆಗಿರೋ GMAT ಸ್ಕೋರನ್ನು ನೋಡ್ಬಿಟ್ಟು ಸೆಡ್, ಯು ಹ್ಯಾವ್ ಡನ್ ಸಮಥಿಂಗ್ ಇಂಪಾಸಿಬಲ್, ಐ ಹ್ಯಾವ್ ಟು ಗಿವ್ ಯು ವೀಸಾ ಅಂತ 30 ಸೆಕೆಂಡ್ಸಲ್ಲಿ ವೀಸಾ ಗ್ರ್ಯಾಂಟ್ ಮಾಡೋದು. ಸೊ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಜೀವನದಲ್ಲಿ ನಮಗೆ ಸಾಧನೆ ಸುಲಭದ ಹಾದಿ ಅಲ್ಲ. ಇಟ್ ಈಸ್ ನಾಟ್ ಎ ಲೋ ಹ್ಯಾಂಗಿಂಗ್ ಫ್ರೂಟು. ಎಲ್ಲ ಹೋಗ್ತಾ ಇದ್ದರೆ ಕೈಗೆ ಸಿಗುವಂಥ ಹಣ್ಣಲ್ಲ ಅದು. ಕೆಲವು ಸರಿ ಮರ ಹತ್ತಬೇಕಾಗತ್ತೆ. ಹತ್ತುವಂಥ ಮರ ಎಷ್ಟೇ ಕಡಿದಾಗಿದ್ರು, ಎಷ್ಟೇ ಎತ್ತರವಾಗಿದ್ರು, ಅದನ್ನು ತೀರ್ತೀನಿ ಅನ್ನೋ ಸಾಮರ್ಥ್ಯ ಇರಬೇಕು. ಆ ಹಣ್ಣನ್ನು ಮುಟ್ತೀನಿ ಅನ್ನೋ ಸಾಮರ್ಥ್ಯ ಇರಬೇಕು. ಅದಕ್ಕೆ ನಾನು ಹೇಳೋದೇನಂತಂದರೆ, ಕೆಲವು ಸರಿ ಸಕ್ಸಸ್ ಇಸ್ ನಾಟ್ ಎ ಸಿಂಗಲ್ ಸ್ಟೆಪ್ ಥಿಂಗ್. ಈ ಸಕ್ಸಸ್ಗೆ ಅಂತ ಎಲಿವೇಟರ್ಸ್ ಏನಿರಲ್ಲ, ಯಾವಾಗಲೂ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಕೆಲವು ಸರಿ ಬೇಡದೇ ಇರೋ ಸ್ಟೆಪ್ಸು ಹತ್ಬಿಟ್ಟಿರ್ತೀವಿ, ಇಳ್ಕೊಂಡು ಬೇರೆ ಸ್ಟೆಪ್ಸ್ನ ಹತ್ತುವಂಥ ಒಂದು ಪೇಷನ್ಸು ಕೂಡ ನಮ್ಮಲ್ಲಿ ಇರಬೇಕು. ಅದಕ್ಕೋಸ್ಕರ ಯಾವುದನ್ನಾದರೂ ನಿಜವಾಗ್ಲೂ ಕಷ್ಟವಾದದ್ದನ್ನು ಸಾಧಿಸಬೇಕಾದ್ರೆ ಅದಕ್ಕೆ ನಮ್ಮ ಒಂದು ಸ್ಯಾಕ್ರಿಫೈಸ್ ಬೇಕಾಗತ್ತೆ. ಸೊ ಇದು ತುಂಬ ಮುಖ್ಯ. ರೈಟ್ ಸರ್. ಆ್ಯಂಡ್ ನೀವು ಹೇಳ್ದಂಗೆ ಸರ್, ಇಷ್ಟು ಒಂದು ರಿಜೆಕ್ಷನ್ಸ್ ಆಗಿರ್ಬೋದು, ನೀವೇನು ಫೇಸ್ ಮಾಡಿದ್ದೀರಾ, ಬಟ್ ಸ್ಟಿಲ್ ಯು ಮೇಡ್ ದ ಅಟೆಂಪ್ಟ್ ಆಫ್ ವಿನ್ನಿಂಗ್ ಓವರ್ ದೆಮ್. ಅಂದರೆ ಸಿಚುಯೇಷನ್ ಎಷ್ಟೇ ವರ್ಸ್ಟ್ ಆಗಿದ್ರು, ಯು ನ್ಯೂ ದಟ್ ಯು ಆರ್ ಬೆಟರ್ ದೆನ್ ದ ಸಿಚುಯೇಷನ್, ಬೆಸ್ಟ್ ದೆನ್ ದ ಸಿಚುಯೇಷನ್, ಅದನ್ನು ಟ್ಯಾಕಲ್ ಮಾಡ್ಬೋದು ಅಂತ. ಬಹುಶಃ ಸರ್, ನನಗನ್ನಿಸ್ದಂಗೆ ಈ ಥರ ಒಂದು ಧೈರ್ಯ ಆಗಿರ್ಬೋದು, ಈ ಥರ ಒಂದು ಕಾನ್ಫಿಡೆನ್ಸ್, ಆ ಒಂದು ನಿಜವಾಗ್ಲೂ ಬರುವಂಥದ್ದು ಒಂದು ಬಿಕಾಸ್ ಆಫ್ ಯುವರ್ ಅರ್ಲಿ ಅಪ್ಬ್ರಿಂಗಿಂಗ್ ಸರ್. ಆ್ಯಂಡ್ ಈ ಒಂದು ಪಟ್ಟಿರೋಂಥ ಕಷ್ಟ ಆ್ಯಂಡ್ ಏನೂ ಇಲ್ಲ ಅಂತ ಫ್ರಮ್ 0 or -1 ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ನ ಯು ಹ್ಯಾವ್ ಕಮ್ ಅಪ್ ಟು ದಿಸ್ ಲೆವೆಲ್ ಸರ್. ಪ್ರಾಬಬ್ಲಿ ಅದೇ ನಿಮಗೆ ತುಂಬ ಒಂದು ಶಕ್ತಿಯನ್ನು ಕೊಟ್ಟಿದೆ. ಆ್ಯಂಡ್ ಯೂತ್ಗೆ ನಾನು ಹೇಳೋದು ಅಷ್ಟೇ, ಸೊ ನಿಮ್ಮ ಹತ್ರ ಏನಿದೆಯೋ ರಿಸೋರ್ಸ್ ಅದರಿಂದ ಸ್ಟಾರ್ಟ್ ಮಾಡಿ, ಎಲ್ಲ ಸೆಟಪ್ ಆಗಬೇಕು, ಎಲ್ಲ ಆಗಬೇಕು, ಆಮೇಲೆ ನಾವು ಬಂದು ಕುತ್ಕೊಬೇಕು ಅದ್ರ ಮೇಲೆ ಆರಾಮಾಗಿ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ದಟ್ ವಿಲ್ ನಾಟ್ ಫೆಚ್ ಯು ಎನಿಥಿಂಗ್. ಸೊ ಎಷ್ಟಿರುತ್ತೋ ಅಷ್ಟು ರಿಸೋರ್ಸಲ್ಲಿ ಹೆಂಗೆಲ್ಲ ಮಾಡ್ಬೋದು, ನಮ್ಮ ಹತ್ರ ಏನಿಲ್ಲ ಅಂದರೂ ಹೆಂಗೆ ಸ್ಟಾರ್ಟ್ ಮಾಡ್ಬೋದು ಕೆಲಸ ಅನ್ನೋದ್ರ ಮೇಲೆ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಸರ್ ಥರ ನೀವೂ ಸಹ ಒಂದು ಏನೇ ಡಿಫಿಕಲ್ಟ್ ಸಿಚುವೇಶನ್ಸ್ ಇದ್ದರೂ ಅದನ್ನು ಬೋಲ್ಡಾಗಿ ಫೇಸ್ ಮಾಡ್ಬೋದು, ಕರೆಕ್ಟ್ ದಾರಿಲಿ ಹೋಗ್ಬೋದು. ಆ್ಯಂಡ್ ಸರ್ ಹೇಳ್ದಾಗೆ ಒಂದು ಎಲಿವೇಟರ್ ಅಲ್ಲ, ಲೈಫ್ ಇಸ್ ಆಲ್ ಅಬೌಟ್ ಇಟ್ ಇಸ್ ಟೇಕಿಂಗ್ ಸ್ಟೆಪ್ಸ್. ಸೊ ಒಂದು ಮೆಟ್ಲು ಹತ್ಕೊಂಡೇ ಹೋಗಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ಸ್ ಲೈಫ್.
ಆ್ಯಂಡ್ ನೆಕ್ಸ್ಟ್ ಸರ್ ಐ ವಾಂಟ್ ಟು ಆಸ್ಕ್ ಯು ಲೈಕ್ ಇನ್ ಯುವರ್ ಜರ್ನಿ ವೆನ್ ಇಟ್ ಕಮ್ಸ್ ಟು NSB ಸರ್, ಸೊ ಯಾವ್ದಾದ್ರು ಒಂದು ಚಾಲೆಂಜಿಂಗ್ ಸಿಚುವೇಶನ್ ನೀವು ಶೇರ್ ಮಾಡ್ಬೋದಾ, ಆ್ಯಂಡ್ ಹೆಂಗೆ ಅದನ್ನು ಓವರ್ಕಮ್ ಮಾಡಿದ್ವಿ? ಸೊ ಐ ಲರ್ನ್ಟ್ ಅಬೌಟ್ ಐ ಸಾ ಯುವರ್ ಅರ್ಲಿ ಲೈಫ್ ಆಗಿರ್ಬೋದು, ಕಾಲೇಜು ಅಮೆರಿಕಾದಲ್ಲಿ ಕಷ್ಟಪಟ್ಟಿದ್ದು, ಬಟ್ ವೆನ್ ಇಟ್ ಕಮ್ಸ್ ಟು NSB ಏನಾದರೂ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಆ್ಯಂಡ್ ಹೆಂಗೆ ಓವರ್ಕಮ್ ಮಾಡಿದ್ರಿ? ವೆರಿ ಗುಡ್ ಕಿರಣ್, ನೀವು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಿದ್ರಿ. ಏನೂ ಇಲ್ಲದೆ ಇದ್ದಾಗ ಎಲ್ಲ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡು ಹೆಜ್ಜೆ ಮುಂದಿಡ್ತೀವಲ್ಲ, ಅದ್ರ ಬಗ್ಗೆ ನೀವು ಮಾತಾಡಿದ್ರಿ, ತುಂಬ ಸಂತೋಷ ಆಯಿತು. ಏನಾಗುತ್ತೆ, ನಾವು ಯಾವುದನ್ನಾರು ಮಾಡೋಕ್ಕೆ ಹೊರಟಾಗ ನಮ್ಮ ಹತ್ರ ಏನಾದ್ರು ಇದ್ದರೆ ಅದನ್ನೆಲ್ಲ ಕಳ್ಕೊಂಬಿಡ್ತೀವಿ ಅನ್ನೋ ಒಂದು ಆತಂಕ ಇರುತ್ತೆ. ಈಗ ನಮ್ಮಂಥ ಹಳ್ಳಿ ಹುಡುಗರಿಗೆ ಏನೂ ಇಲ್ಲದೆ ಬಂದವ್ರಿಗೆ ಏನನ್ನಾದರೂ ಕಳ್ಕೊಂಬಿಡ್ತೀವಿ ಅನ್ನೋ ಹೆದರಿಕೆ ಇರಲ್ಲ. ಅದರಿಂದನೇ ನಮ್ಮ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಕಳ್ಕೊಳ್ಳೋಕೆ ಏನಿಲ್ವಲ್ಲ, ಗಳಿಸಿದ್ದೆಲ್ಲ ಗಳಿಕೆ, ಕಳ್ಕೊಳ್ಳೋಕೆ ಏನೂ ಇರಲ್ಲ. ಹಾಗಾಗಿ ಇವತ್ತಿನ ದಿವಸ NSB ಸ್ಟಾರ್ಟ್ ಮಾಡಬೇಕಾದಕ್ಕೂ ಕೂಡ ನಾನು ಹೇಳಿದ ತಮ್ಮ ಏನೂ ಇರಲಿಲ್ಲ, ಝೀರೋಯಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಝೀರೋಯಿಂದ ಒಂದಕ್ಕೆ ಹೋದರೂ ಅದು ನಾವು ಪಡೆದಂಥ ಲಾಭ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಆನೆಸ್ಟಾಗಿ ಹೇಳ್ತೀನಿ, ನಾನು ಬಂದಂಥ ಬ್ಯಾಕ್ಗ್ರೌಂಡು ಅತ್ಯಂತ ಕಷ್ಟಕರವಾದಂಥ ಸನ್ನಿವೇಶಗಳು, ದುಡ್ಡೇ ಇಲ್ಲ ಅನ್ನೋಂಥ ಪರಿಸ್ಥಿತಿ, ಸ್ಕೂಲ್ಗೆ ಹೋಗೋಕ್ಕೆ ಸೈಕಲ್ಲು ಇಲ್ಲ, ನಡ್ಕೊಂಡು ಹೋಗ್ಬೇಕು ಅನ್ನೋಂಥ ಪರಿಸ್ಥಿತಿ, ಇವೆಲ್ಲ ಕೂಡ ನಮ್ಮಲ್ಲಿರುವಂಥ ಸ್ಥೈರ್ಯನ ಜಾಸ್ತಿ ಮಾಡ್ತಾಯಿತ್ತು, ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ತಾಯಿತ್ತು. ಯಾಕಂದರೆ ನಮ್ಗೆ ಏನನ್ನಾದರೂ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಹೆದರಿಕೆನೇ ಇರಲಿಲ್ಲ, ಏನೋ ಸಿಕ್ಕಿದ್ದೆಲ್ಲ ಲಾಭನೇ. ಸೊ ಹಾಗಾಗಿ NSB ಕೂಡ ಅದೇ ಒಂಥರ, ಎಲ್ಲಾದರೂ ಏನನ್ನಾದರೂ ಕಳ್ಕೊತೀನಿ ಅನ್ನೋ ನಂಗೆ ಹೆದರಿಕೆ ಇರಲೇ ಇರಲಿಲ್ಲ. ಪ್ರತಿ ಹೆಜ್ಜೆ ಹೆಜ್ಜೆಲೂ ಒಂದೊಂದು ಸರಿನೂ ಕೂಡ ನಾವು ಈ ಸಾಧನೆಗಳನ್ನು ನೋಡ್ತಾ ಹೋದಾಗ ನನ್ನ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಗ್ತಿತ್ತು. ಇವತ್ತು ಕೂಡ ಅದೇ ಕಾನ್ಫಿಡೆನ್ಸು, ಯಾಕೆಂದರೆ ನನ್ನ ಹತ್ರ ಏನೂ ಇರಲಿಲ್ಲ, ನಾನು ಸ್ಟಾರ್ಟೆಡ್ ವಿತ್ ಝೀರೋ ಅಥವಾ ನೆಗೆಟಿವ್ ಅಂತಲೇ ಅಂತ ಅನ್ಕೋಬೋದು. ಇವತ್ತಿನ ದಿವಸ ಇಷ್ಟೆಲ್ಲ ಇದೆ, ಸೊ ಹೋದರೂ ನನಗೇನು ದುಃಖ ಆಗಲ್ಲ. ಸೊ ಹಾಗಾಗಿ ನಮಗೆ ಇದರಲ್ಲಿ ಯಾವಾಗಲೂ ಕಾನ್ಫಿಡೆನ್ಸ್ ಇರುತ್ತೆ, ಮೊದಲನೇದಾಗಿ. ಎರಡನೇ ಪ್ರಶ್ನೆ ನೀವು ತುಂಬ ಇಂಪಾರ್ಟೆಂಟ್ ಕೇಳಿದ್ರಿ, ಯಾವ ಥರದ ಸವಾಲುಗಳನ್ನು ಎದುರಿಸಿದ್ರಿ ಈ ಸಂದರ್ಭಗಳಲ್ಲಿ ಅಂತ. ನಾನು ಒಂದೇ ಒಂದು ಹೇಳ್ತೀನಿ, ತುಂಬ ಮುಖ್ಯವಾದಂಥ ಸವಾಲು. ನಿಮಗೆ ಗೊತ್ತಿರ್ಬೋದು, ಅಫ್ಕೋರ್ಸ್ ಎಲ್ರಿಗೂ ಗೊತ್ತು, 2019ರಲ್ಲಿ ಕರೋನಾ ಬಂತು. ನಾನು ಹೇಳ್ತೀನಿ ಎಂಥ ಸವಾಲದು ಅಂತಂದರೆ, ಮೊದಲನೇದಾಗಿ ಯಾರೂ ಕಾಲೇಜಿಗೆ ಹುಡುಗರು ಬರಲ್ಲ. ಎರಡನೇದಾಗಿ ಎಷ್ಟೋ ಪೋಷಕರಿಗೆ ಕೆಲಸ ಹೋಯಿತು. ಸೊ ಅವ್ರೇನು ಫೀಸ್ ಕಟ್ತಾಯಿದ್ರು ಪಾಪ, ಆ ಫೀಸು ಕಟ್ಟೋಕ್ಕಾಗಲ್ಲ. ಮತ್ತು ಇವಾಗ NSBನಲ್ಲಿ 100-120 ಜನ ನಾವು ಎಂಪ್ಲಾಯೀಸ್ ಇದ್ದಾರೆ, ಅಂದರೆ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಅಡ್ಮಿನ್ ಸ್ಟಾಫ್ ಇದ್ದಾರೆ, ಎಲ್ಲ ಇದ್ದಾರೆ. ಸೊ ಯಾರೂ ಬರ್ತಾನೂ ಇಲ್ಲ ಕಾಲೇಜ್ಗೆ, ಬರೋಂಗೂ ಇಲ್ಲ. ಅಫ್ಕೋರ್ಸ್ ಏನು ಮಾಡ್ತೀರಾ, ಹುಡುಗರು ಬರ್ತಿಲ್ಲ, ಹುಡುಗರು ಫೀಸ್ ಕಟ್ತಾ ಇಲ್ಲ, ಪೋಷಕರು ಹೇಳ್ತಾ ಇದ್ದಾರೆ ಸಾರಿ ನಮ್ಮ ಹತ್ರ ಫೀಸ್ ಕಟ್ಟೋಕ್ಕೆ ಏನೂ ಇಲ್ಲ, ಕೆಲಸ ಕಳ್ಕೊಂಡಿದ್ದೀವಿ ಅಂತ, ಮತ್ತು ನೀವು ಎಂಪ್ಲಾಯೀಸ್ಗೆ ಸಂಬಳ ಕೊಡಬೇಕು. ಈ ಸಂದರ್ಭದಲ್ಲಿ ಏನಾಯಿತು ಗೊತ್ತಾ, ಎಷ್ಟೋ ಬಿಸ್ನೆಸ್ಸಲ್ಲಿ, ಎಷ್ಟೋ ಕಾಲೇಜುಗಳಲ್ಲಿ, ಎಷ್ಟೋ ಶಾಲೆಗಳಲ್ಲಿ ಟೀಚರ್ಸ್ನೆಲ್ಲ ತೆಗೆದುಬಿಟ್ರು, ಅವರವ್ರ ಸಂಬಳನ ಕಟ್ ಮಾಡಿಬಿಟ್ರು, 50% ಕೊಟ್ಟರು. ಈ ಥರದ್ದೆಲ್ಲ ಆಯಿತು. ಆದರೆ ನಾನೇನು ಮಾಡಿದೆ ಗೊತ್ತಾ, ಒಂದು ದಿವಸ ನಮ್ಮೆಲ್ಲ ಎಂಪ್ಲಾಯೀಸ್ನ ನಮ್ಮ ಸೆಮಿನಾರ್ ಹಾಲಕ್ಕೆ ಕರೆದೆ, ಅವ್ರಿಗೊಂದು ಮಾತು ಹೇಳಿದೆ, ಎಷ್ಟು ದಿವಸ ಕರೋನಾ ಇರುತ್ತೆ ಅದು ಯಾರಿಗೂ ಗೊತ್ತಿಲ್ಲ, ಇದು ಯಾವ ಥರದ ಪರಿಸ್ಥಿತಿ ಸೃಷ್ಟಿ ಮಾಡುತ್ತೆ ಅದು ಯಾರಿಗೂ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋದು ಒಂದು, ಈ ಒಂದು ಕಾರಣಕ್ಕೆ ನೀವ್ಯಾರೂ ಆಫೀಸಿಗೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಲಿ, ಅಥವಾ ಕ್ಲಾಸಸ್ ನಡೀತಿಲ್ಲ ಅನ್ನೋ ಕಾರಣಕ್ಕಾಗಲಿ, ಅಥವಾ ವಿದ್ಯಾರ್ಥಿಗಳು ಫೀಸ್ ಕಟ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಲಿ ನಾನು ಯಾರನ್ನು ಕೆಲಸದಿಂದ ತೆಗೆಯಲ್ಲ. ಎರಡನೇದಾಗಿ ಯಾರಿಗೂ ಕೂಡ 1 ಪೈಸೆ ದುಡ್ಡನ್ನು ಕೂಡ ನಾವು ಕಟ್ ಮಾಡಲ್ಲ. ಎಷ್ಟು ಸಂಬಳ ಕೊಡ್ತೀವೋ ಅಷ್ಟು ಸಂಬಳ ಕಂಟಿನ್ಯೂ ಆಗುತ್ತೆ, ಅದು ಎಷ್ಟು ದಿವಸಕ್ಕಾದರೂ ಆಗಿರ್ಬೋದು. ಇದು ಕಷ್ಟನಾ, ಇದು ಸುಲಭನಾ, ಈ ಪ್ರಶ್ನೆ ನಿಮಗೆ ಬೇಕಾಗಿಲ್ಲ. ಯಾಕೆಂದರೆ ಕಷ್ಟ ಸುಖಗಳ ಬಗ್ಗೆ ಯೋಚನೆ ಮಾಡಬೇಕಾಗಿರೋನು ಒಬ್ಬ ಲೀಡರು. ಲೀಡರ್ ಅಂದರೆ ಯಾರು? ಲೀಡರ್ ಅಂದರೆ ಎಲ್ಲ ಕಷ್ಟ ಸುಖಗಳನ್ನು ಅವನ ಅಂತರಾಳಕ್ಕೆ ಹಾಕ್ಕೊಂಡು, ಅವನ ಕೆಳಗಡೆ ಅಥವಾ ಅವನ ಫಾಲೋವರ್ಸ್ ಏನಿರ್ತಾರೆ, ಅವನು ನಂಬ್ಕೊಂಡು ಯಾರು ಬದುಕ್ತಿರ್ತಾರೆ, ಅವ್ರಿಗೆ ಒಂದು ಸರಿಯಾದಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋಣ ನಿಜವಾದಂಥ ಲೀಡರು. ಸೊ ಅಂಥ ಟೈಮಲ್ಲಿ ಎಷ್ಟೇ ದಿವಸ ಆಗಲಿ ನಿಮಗೆ ಫುಲ್ ಸ್ಯಾಲ್ರಿ ಕೊಡುತ್ತೆ, ಎಷ್ಟೇ ದಿವಸ ಆಗಲಿ ಯಾರನ್ನೂ ಕೆಲಸದಿಂದ ತೆಗೆಯಲ್ಲ ಅನ್ನೋ ಕಾನ್ಫಿಡೆನ್ಸ್ ಏನು ಕೊಟ್ಟೆ ನನ್ನ ಎಂಪ್ಲಾಯೀಸ್ಗೆ, ಅದು ನಿಜವಾಗ್ಲೂ ನನ್ನ ಜೀವನದ ಅತ್ಯಂತ ಮುಖ್ಯವಾದಂಥ ಡಿಸಿಷನ್ ಅಂತ ಹೇಳ್ತೀನಿ. ಈ ಥರದ ಡಿಸಿಷನ್ಸ್ ಇದೆಯಲ್ಲ, ಈ ಥರದ ಡಿಸಿಷನ್ಸನ್ನು ನಾವು ಕೊಡಬೇಕಾದ್ರೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇರಬೇಕು, ನಮಗೆ ಜನಗಳ ಬಗ್ಗೆ ತುಂಬ ಕಂಪ್ಯಾಷನ್ ಇರಬೇಕು. ಇವತ್ತಿನ ದಿವಸ ಬರೀ ವಿದ್ಯೆ ಇದ್ರೆ ಸಾಕಾಗಲ್ಲ, ವಿದ್ಯೆಗೆ ತಕ್ಕನಾದಂಥ ಕಂಪ್ಯಾಷನ್ ಇರಬೇಕು, ಅನುಕಂಪ ಇರಬೇಕು, ಸಹಾನುಭೂತಿ ಇರಬೇಕು. ಸೊ ಅದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಅಂತ ಅನ್ಸುತ್ತೆ. ಆಮೇಲೆ ಹೇಳ್ತೀನಿ ಕೇಳಿ, ಇದು ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಯಿತು.
ಆ ವರ್ಷ ಅಡ್ಮಿಷನ್ನು NSBನಲ್ಲಿ ಡಬಲ್ ಆಯಿತು. ನಾನು ಅಂದ್ಕೊಂಡು ಎಲ್ಲ ಮನೇಲಿರ್ತಾರೆ, ಎಲ್ಲ ಮನೇಲಿರೋಂಥ ಎಂಪ್ಲಾಯೀಸ್ ಹೆಂಗೆ ಕೆಲಸ ಮಾಡ್ತಾರೆ, ಸೊ ಈ ಸರಿ ಅಡ್ಮಿಷನ್ಸ್ ಆಗಲ್ಲ, ಯಾರೋ ಅಡ್ಮಿಷನ್ ತೊಗೊಳಕ್ಕೆ ಇಲ್ಲಿ ತನಕ ಬರಲ್ಲ ಅಂತ. ನಿಜವಾಗ್ಲೂ ಹೇಳ್ತೀನಿ, ಆಗಿದ್ದೇ ಬೇರೆ. ಯಾವಾಗ ನನ್ನ ನೌಕರರಿಗೆ ಅಥವಾ ನನ್ನ ಜೊತೆಲಿ ಕೆಲಸ ಮಾಡ್ತಿದ್ದಂಥವ್ರಿಗೆ ಪೂರ್ತಿ ಸಂಬಳ ಸಿಕ್ತೋ, ಅವ್ರ ಮನೇಲಿ ನೆಮ್ಮದಿಯಾಗಿ ಹೇಳ್ಕೊಂಡ್ರು, ನಮ್ಮ ಶ್ರೀಧರ್ ಸರ್ ಹೇಳಿದ್ದಾರೆ ಯಾರನ್ನೂ ಕೆಲಸದಿಂದ ತೆಗಿಯಲ್ಲ, ಯಾರಿಗೂ ಕೆಲಸ ಸಂಬಳ ಕಡಿಮೆ ಮಾಡಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ನಾವು ಸೇಫು, ನಮ್ಮ ಫ್ಯಾಮಿಲಿ ಸೇಫು. ಅದೇ ಅವರ ಫ್ಯಾಮಿಲಿಲಿದ್ದಂಥ ಗಂಡನ ಹೆಂಡ್ತಿಗೋ ಕೆಲಸ ಕಳ್ಕೊಂಡ್ರು, ಎಷ್ಟೋ ಜನಕ್ಕೆ ಸ್ಯಾಲ್ರಿ ಕಟ್ ಆಯಿತು. ಅವಾಗ ಅವ್ರು ಹೇಳಿದ್ರು, ನಿಮ್ಮ ಇನ್ಸ್ಟಿಟ್ಯೂಷನ್ ತುಂಬ ಡಿಫ್ರೆಂಟ್, ನಿಮ್ಮ ಇನ್ಸ್ಟಿಟ್ಯೂಷನ್ ಡಿಫ್ರೆಂಟ್, ನಮಗೆಲ್ಲ ಕೆಲಸ ಹೋಯ್ತು, ನಮಗೆಲ್ಲ ಸ್ಯಾಲ್ರಿ ಕಟ್ ಆಯಿತು, ಆದರೆ ನಿಂಗೇನೂ ಆಗಲಿಲ್ಲ. ಹಾಗಾಗಿ NSBಗೆ ನಾವೇನಾರು ಮಾಡಬೇಕಲ್ಲ ಎಲ್ಲ ಸೇರ್ಕೊಂಡು. ನಿಜವಾಗ್ಲೂ ಹೇಳ್ತೀನಿ ಸರ್, ಆ ಕೋವಿಡ್ ಟೈಮಲ್ಲಿ ಎಂಟೈರ್ ಫ್ಯಾಮಿಲೀಸ್ ಸೇರ್ಕೊಂಡು ಅಡ್ಮಿಷನ್ ಮಾಡಿದೆ NSB. ನಾನು ಏನು ಅಂದ್ಕೊಂಡಿದ್ದೆ, ಈ ವರ್ಷ ಅಡ್ಮಿಷನ್ನೇ ಆಗಲ್ಲ ಅಂತ ಅಂದ್ಕೊಂಡಿದ್ದು, ಡಬಲ್ ಅಡ್ಮಿಷನ್ ಆಯಿತು. ಅದಕ್ಕೆ ನನಗೇನು ಅನ್ನಿಸ್ತು ಗೊತ್ತಾ, ನಾವು ಏನನ್ನು ಕೊಡ್ತೀವೋ ಅದರ ಡಬಲ್ಲು ವಾಪಸ್ ಬರುತ್ತೆ. ಹಾನೆಸ್ಟ್ಲಿ ನಾವು ಯಾರಿಗಾದ್ರೂ ಒಳ್ಳೆತನದಿಂದ ಏನಾರು ಒಂದು ಮಾಡಿದ್ರೆ ನಮ್ಗೆ 2 ವಾಪಸ್ ಬರುತ್ತೆ. ಅದಕ್ಕೆ ದೊಡ್ಡವ್ರು ಹೇಳ್ತಾರಲ್ಲ, ವಾಟ್ ಫಾಲ್ಸ್ ಆನ್ ಯು ಇಸ್ ವಾಟ್ ಯು ಥ್ರೋ ಅಪ್ ಅಂತ. ಹಾಗೆ ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ನೋಡಿ, ಸಣ್ಣ ಒಂದು ನಿರ್ಧಾರ ಏನೇ ಆಗಲಿ, ನಾನು ನಿಮ್ಮನ್ನು ನೋಡ್ಕೋತೀನಿ ಅನ್ನೋ ಒಂದು ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತು, ಸಂಸ್ಥೆ ಮೇಲೆ ಎಷ್ಟೊಂದು ಗೌರವ ಕ್ರಿಯೇಟ್ ಮಾಡ್ತು. ಮತ್ತು ಅವರು ನಾನು ಕೇಳಿದೇನೆ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಅಷ್ಟೆಲ್ಲ ಅಡ್ಮಿಷನ್ ನಿಭಾಯಿಸಿ ಡಬಲ್ ಅಡ್ಮಿಷನ್ ಮಾಡಿದ್ರು. ನಿಜವಾಗ್ಲೂ ಇದು ಒಂದು ಥರದ ಒಂದು ನಿಜವಾಗ್ಲೂ ಒಂದು ಕೇಸ್ ಸ್ಟಡಿ ಮಾಡ್ಬೋದು ಇದ್ರ ಮೇಲೆ. ಹೇಗೆ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಿದೆ, ಏನೂ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಆಯಿತು ನಾನು ಈ ಥರದ್ದು ಒಳ್ಳೇದನ್ನು ಮಾಡ್ತೀನಿ ಅಂತ ನಿರ್ಧಾರ ಮಾಡಿದಾಗ ಹೇಗೆ ಪರಿಸ್ಥಿತಿ ನಮಗೆ ಸಹಾಯ ಮಾಡತ್ತೆ ಅನ್ನೋಕ್ಕೆ ನಿಜವಾಗ್ಲೂ ದೊಡ್ಡ ನಿದರ್ಶನ. ನಿಜವಾಗ್ಲೂ ಹೇಳ್ತೀನಿ, ಆ ವರ್ಷದಲ್ಲಿ ಬೆಂಗಳೂರಿನ ಕಾಲೇಜಲ್ಲೆಲ್ಲ ಪ್ರವೇಶ ಅರ್ಧ ಆಯಿತು, ಕೆಲವು ಕಡೆ ಆಗಲೇ ಇಲ್ಲ. NSB ಮಾತ್ರ ಸೀಟುಗಳು ತುಂಬಿ ಹುಡುಗರು ಬರೋಕ್ಕೆ ಜಾಗ ಇಲ್ಲ. ಆ ಥರದ ಪರಿಸ್ಥಿತಿ ನಮ್ಮ ನೌಕರರು ನಿಜವಾಗ್ಲೂ ಎಂಪ್ಲಾಯೀಸ್ ಕ್ರಿಯೇಟ್ ಮಾಡಿದ್ರು. ಎಂಥ ಹೆಮ್ಮೆ ವಿಷಯ ಅಲ್ವಾ? ರೈಟ್ ಸರ್. ಅದೇ ಒಬ್ಬ ಲೀಡರ್ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡ್ರೆ ಸರ್, ಆ್ಯಂಡ್ ಎಥಿಕಲ್ ಡಿಸಿಷನ್, ರೈಟ್ ಡಿಸಿಷನ್ ತೊಗೊಂಡ್ರೆ 100% ಯೂನಿವರ್ಸೇ ನಮ್ಗೆ ಸಪೋರ್ಟ್ ಮಾಡುತ್ತೆ ಸರ್. ಸೊ ಇಟ್ ಮೈಟ್ ಬಿ ಇನ್ ಟರ್ಮ್ಸ್ ಆಫ್ ಫ್ಯಾಮಿಲಿ ಆಗಿರ್ಬೋದು, ಒಬ್ಬ ಒಳ್ಳೆ ಗುರು ಆಗಿರ್ಬೋದು, ಒಳ್ಳೆ ಸ್ನೇಹಿತ ಆಗಿರ್ಬೋದು. ನೀವು ಅವಾಗಲೇ ಹೇಳ್ತಾ ಇದ್ರಿ, ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರು ನನ್ನ USA ಹೋಗೋದಕ್ಕೆ ಇನ್ ಟರ್ಮ್ಸ್ ಆಫ್ ಫಂಡಿಂಗಲ್ಲಿ ಅಂತ. ಸೊ ವೆನ್ ಯು ಆರ್ ಇನ್ ಅ ರೈಟ್ ಪಾತ್ ಸರ್, ನನಗನ್ಸುತ್ತೆ ಯೂನಿವರ್ಸ್ ವಿಲ್ ಡೆಫಿನೆಟ್ಲಿ ಬ್ಲೆಸ್ ಯು. ಆ್ಯಂಡ್ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ, ಎಷ್ಟು ದೂರಕ್ಕೆ ನಿಮ್ಮ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತೀರಾ, ಅಲ್ಲಿವರೆಗೂ ನಿಮಗೆ ಸಪೋರ್ಟ್ ಮಾಡುತ್ತೆ ಯೂನಿವರ್ಸ್ ಸರ್. ಸೊ ವಿ ಹ್ಯಾವ್ ಟು ಬಿ ಎಥಿಕಲ್ ಎನಫ್. ಒಂದು ಬೇರೆಯವ್ರ ಒಳ್ಳೇದಾಗಲಿ ಅಂತ ನಾವೇನು ಯೋಚನೆ ಮಾಡ್ತೀವೋ, ಸೊ ಡೆಫಿನೆಟ್ಲಿ ನೀವು ಹೇಳಿದಂಗೆ 2x 3x ಅಲ್ಲಿ ನಮ್ಗೆ ವಾಪಸ್ ಬರುತ್ತೆ ಸರ್. ಖಂಡಿತ ಕಿರಣ್, ಅದೇನೇ ಜೀವನದ ನಿಯಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಒಬ್ಬ ಲೀಡರ್ ಆದವನಿಗೆ ನೀವು 2 ಥರದ ನಿರ್ಧಾರ ಮಾಡ್ಬೋದು. ಒಂದು ಕರೆಕ್ಟ್ ನಿರ್ಧಾರ, ಇನ್ನೊಂದು ನಿರ್ಧಾರ ಅದರಲ್ಲಿ ಒಂಥರ ಕರುಣೆ ಇರುವಂಥದ್ದು. ಸೊ ದಟ್ ಮೀನ್ಸ್ ಟು ಸೇ ಯು ವಿಲ್ ಹ್ಯಾವ್ 2 ಆಪ್ಷನ್ಸ್ ಇನ್ ಲೈಫ್. ಒನ್ ಟು ಬಿ ಕರೆಕ್ಟ್, ಆರ್ ದ ಸೆಕೆಂಡ್ ಆಪ್ಷನ್ ಈಸ್ ಟು ಬಿ ಕೈಂಡ್. ಸೊ ನನಗೆ ಎಲ್ಲೆಲ್ಲಿ ಅವಕಾಶ ಇತ್ತೋ ಅಲ್ಲೆಲ್ಲ ನಾನು ಯಾವ್ದು ಸರಿ ತಪ್ಪು ಅಂತ ನೋಡೋಕ್ಕಿಂತ ವಿಚ್ ಈಸ್ ಮೋರ್ ಕಂಪ್ಯಾಷನೇಟ್, ವಿಚ್ ಈಸ್ ಮೋರ್ ಕೈಂಡರ್, ಐ ಹ್ಯಾವ್ ಆಲ್ವೇಸ್ ಚೂಸನ್ ಸಮಥಿಂಗ್ ವಿಚ್ ಈಸ್ ವೆರಿ ಕೈಂಡ್. ಸೊ ಇದು ನಿಜವಾಗ್ಲೂ ಹೇಳ್ತೀನಿ, ದಿಸ್ ಈಸ್ ಒನ್ ಥಿಂಗ್ ದಟ್ ಕ್ಯಾನ್ ಆ್ಯಕ್ಚುಲಿ ಚೇಂಜ್ ದ ವರ್ಲ್ಡ್. ಸೊ ಈ ಸಹಾನುಭೂತಿ, ಅನುಕಂಪ, ಸೊ ನಾವು ತೊಗೊಳ್ಳೋಂಥ ನಿರ್ಧಾರಗಳು ಬೇರೆಯವ್ರ ಮೇಲೆ ಯಾವ ಥರದ ಪರಿಣಾಮ ಬೀರುತ್ತೆ, ಇದೆಲ್ಲ ತುಂಬ ಮುಖ್ಯ ಆಗಿರುತ್ತೆ ಒಬ್ಬ ಲೀಡರ್ಗೆ. ಲೀಡರು ಸುಮ್ಮನೆ ಆಗಲ್ಲ. ಲೀಡರು ಓಕೆ ನೀವೆಲ್ಲ ಬನ್ನಿ ನನ್ನನ್ನು ಫಾಲೋ ಮಾಡಿ ಅಂತ ಹೇಳೋನು ಲೀಡರ್ ಅಲ್ಲ. ಲೀಡರ್ ನಾನು ಅವನದೇ ಆದಂಥ ಧ್ಯೇಯ, ಅವನದೇ ಆದಂಥ ಉದ್ದೇಶಗಳನ್ನ ಇಟ್ಕೊಂಡು ಗಂಭೀರವಾಗಿ ಅವನ ದಾರಿಲಿ ಅವ್ನು ಹೋಗ್ತಿರ್ತಾನೆ. ಹಿಂತಿರುಗಿ ನೋಡಿದಾಗ ಅವನ್ನ ಮೆಚ್ಕೊಳ್ಳೋಂಥ ಎಷ್ಟೋ ಜನ ಅವನ ಹಿಂದಿರ್ತಾರೆ, ಅವರು ನಿಜವಾದಂಥ ನಾಯಕರು. ಸೊ ಈ ಥರದ್ದು ಆಗಬೇಕು ಅಂತಂದರೆ ನಿಜವಾಗ್ಲೂ ನಾವು ಹೋಗುವಂಥ ದಾರಿ ಎಷ್ಟು ಚೆನ್ನಾಗಿರಬೇಕು ಅಂತಂದರೆ ಅವ್ರಿಗೆಲ್ರಿಗೂ ಅದರಲ್ಲೊಂದು ಸ್ಫೂರ್ತಿ ಇರಬೇಕು. ಒಂದು ಯುವ ಜನರಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಮಲ್ಲಿ ನಾವು ಚೇತನ ತುಂಬಿಕೊಂಡು ಆ ಸ್ಫೂರ್ತಿ ತುಂಬಿಕೊಳ್ಳೋದು ಸುಲಭ. ಆದರೆ ನಾನು ಹೇಳ್ತೀನಲ್ವ, ಇಲ್ಲಿನ ಒಂದು ಅಸ್ತಿತ್ವ ಬರೀ ನಮ್ಮದು ಮಾತ್ರ ಅಲ್ಲ. ಸೊ ಹಾಗಾಗಿ ನಮ್ಮ ಅಸ್ತಿತ್ವ ಹೇಗಿರಬೇಕು ಅಂತಂದರೆ ನಮ್ಮನ್ನು ಫಾಲೋ ಮಾಡೋವಂಥ ಸಾವಿರಾರು ಜನ ನಮ್ಮ ಹಿಂದಿರಬೇಕು. ಆವಾಗಲೇ ನಾವು ನಾಯಕರಾಗಕ್ಕೆ ಸಾಧ್ಯ, ಆವಾಗಲೇ ನಾವು ಸಮಾಜಕ್ಕೆ ಒಂದು ಹೊಸ ದಿಕ್ಕು ಉದ್ದೇಶ ಕೊಡೋಕ್ಕೆ ಸಾಧ್ಯ, ಆವಾಗಲೇ ನಾವು ಹೇಳಿದ್ದಕ್ಕೊಂದು ಗೌರವ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ನಿಜವಾಗ್ಲೂ ಯುವಕರು ತುಂಬ ಆಸಕ್ತಿ ವಹಿಸಿ ಅವರವ್ರ ದಾರಿನ ಅವ್ರವ್ರು ಹುಡುಕೋಬೇಕು. ಸೊ ಇದು ಈ ದಿಶೆಯಲ್ಲಿ ನಿಜವಾಗ್ಲೂ ಈ ಪಾಡ್ಕಾಸ್ಟು ತುಂಬ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ. ಕಿರಣ್, ನೀವು ತುಂಬ ಆಂಟ್ರಪ್ರಿನರ್ಸ್ನ
ತುಂಬ ಸಾಧಕರನ್ನು ಇವತ್ತಿನ ದಿವಸ ಯುವ ಪೀಳಿಗೆಗೆ ಪರಿಚಯ ಮಾಡ್ತಾ ಇದ್ದೀರಾ. ಇದು ತುಂಬ ಮುಖ್ಯ. ಯಾಕೆ ಗೊತ್ತಾ, ಹೇಳಕ್ಕೆ ಬೇಕಾದಷ್ಟು ಸ್ಟೋರೀಸ್ ಇರ್ತವೆ, ತುಂಬ ಇನ್ಸ್ಪೈರಿಂಗ್ ಸ್ಟೋರೀಸ್ ಇರ್ತವೆ. ಎಷ್ಟೊಂದು ಜನ ಎಂತೆಂಥದ್ದೆಲ್ಲ ಸಾಧನೆ ಮಾಡಿರ್ತಾರೆ. ಅದು ಎಲ್ರಿಗೂ ತಲುಪಿದಾಗ ಈ ಒಂಥರ ಪಾಡ್ಕಾಸ್ಟ್ಗಳಿಂದ ಯಾರಾದರೂ ಒಬ್ಬರೋ ಇಬ್ಬರಾದರೂ ಎಚ್ಚೆತ್ಕೊಂಡು ಏನಾದರೂ ಹೊಸದನ್ನಾಗಿ ಸಾಧಿಸಿದ್ರೆ ನಿಜವಾಗ್ಲೂ ನಿಮ್ಗೆ ಎಷ್ಟೊಂದು ಅದರಿಂದ ಕೀರ್ತಿ ಬರುತ್ತೆ. ಎಂಥ ರಿವಾರ್ಡಿಂಗ್ ವರ್ಕ್ ಅಲ್ವಾ ಇದು. ರೈಟ್ ಸರ್, ತುಂಬ ಅದ್ಭುತವಾದಂಥ ಕ್ಯಾಂಪಸ್ ಸರ್. ಈಗ ತಾನೇ ನೋಡ್ಕೊಂಡು ಬಂದ್ವಿ, ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಆಡಿಟೋರಿಯಂ ಆಗಿರ್ಬೋದು. ಸೊ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಲೊಕೇಶನ್ ಫಾರ್ ಸ್ಟೂಡೆಂಟ್ಸ್ ಟು ಲರ್ನ್. ಆ್ಯಂಡ್ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ದಿಸ್ ಲೋಗೋ ಸರ್. NSP ಲೋಗೋ ನನಗೆ ಈ ಒಂದು ಸ್ಯಾನ್ಸ್ಕ್ರಿಟ್ ಕೋಟ್ ಆಗಿರ್ಬೋದು, ದಿಸ್ ಸಿಂಬಲ್, ಸೊ ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ ಸರ್. ಥ್ಯಾಂಕ್ ಯು ಕಿರಣ್, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಮೊದಲನೇದಾಗಿ ನೀವು ನಮ್ಮ ಕ್ಯಾಂಪಸನ್ನು ನೋಡಿ ಸಂತೋಷಪಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಲೋಗೋನಲ್ಲಿ ತುಂಬ ಇಂಪಾರ್ಟೆಂಟ್ ಮೀನಿಂಗ್ ಇದೆ. ಮೊದಲನೇದಾಗಿ ನೀವು ನೋಡಿದ್ರೆ ಇದು ಇನ್ಫಿನಿಟಿ ಸಿಂಬಲ್ಲು. ಏನಪ್ಪ ಅಂದರೆ ನಾಲೆಡ್ಜ್ ಈಸ್ ಇನ್ಫೈನಿಟ್. ಇದಕ್ಕೆ ಕೊನೆಯೇ ಇಲ್ಲ, ನೀವು ಎಷ್ಟು ಬೇಕಾದ್ರೂ ಕಲಿಬೋದು. ಆಮೇಲೆ ಎರಡನೇದು ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ಏನಪ್ಪ ಅಂತಂದರೆ ನಮ್ಮ ಆಕಾಶ ನೀಲಿ, ಸಮುದ್ರಗಳು ನೀಲಿ. ಸೊ ನೀಲಿ ಏನನ್ನು ಹೇಳುತ್ತೆ ಅಂತಂದರೆ ಅದು ತುಂಬ ಆಳಕ್ಕೆ ಹೋದಷ್ಟು ಕೂಡ ನಿಮಗೆ ತುಂಬ ಅದ್ಭುತವಾದಂಥ ರತ್ನ ಸಿಗುತ್ತೆ. ಈಗ ಏನಾಗುತ್ತೆ ಅಂತಂದರೆ ಕೆಲವರು ಸಮುದ್ರಕ್ಕೆ ಹೋದಾಗ ದೂರದಿಂದ ನೋಡ್ಬಿಟ್ಟು ಹೊರಟೋಗ್ತಾರೆ. ಕೆಲವರು ಕಾಲನ್ನು ಒದ್ದೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಸಮುದ್ರದಲ್ಲಿ ಈಜಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಆಳವಾಗಿ ಸಮುದ್ರದ ಆಳವಾಗಿ ಇಳಿದು ದ ಡಿಸ್ಕವರ್ ಪರ್ಲ್ಸ್ ಆಫ್ ವಿಸ್ಡಮ್, ಸ್ವಾತಿ ಮುತ್ತುಗಳನ್ನು ಹೆಕ್ಕಿ ತೊಗೊಂಬರ್ತಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಈ ಜ್ಞಾನದಲ್ಲಿ ಎಷ್ಟು ಆಳವಾಗಿ ಹೋಗ್ತೀವೋ ಅಷ್ಟು ಆ ಥರದ ನಿಮಗೆ ಮುತ್ತುಗಳು ಸಿಗತ್ತೆ ಅಂತ ಹೇಳೋಕ್ಕೆ ಆ ನೀಲಿ ಬಣ್ಣ. ಮತ್ತು ಎರಡನೇದಾಗಿ ನೋಡಿ, ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್. ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಒಂದು ಇಲ್ಲಿ 2 C ಇದೆಯಲ್ವಾ ನೋಡಿ, ಇದು ಒಂದು C ಮತ್ತು ಆ ಕಡೆ ಲೈಟ್ ಒಂದು C ಇದೆ. ಫಸ್ಟು ಕ್ಯಾರೆಕ್ಟರ್. ಯಾಕೆಂದರೆ ಯಾರಿಗೆ ಸರಿಯಾದಂಥ ಕ್ಯಾರೆಕ್ಟರ್ ಇರಲ್ವೋ ಅವ್ರ ಕೈಗೆ ಎಜುಕೇಷನ್ ಸಿಕ್ಕಿದ್ರೆ ಇದು ತುಂಬ ಆತಂಕಕಾರಿಯಾದಂಥ ಪರಿಣಾಮಗಳು ಉಂಟಾಗುತ್ತೆ. ಹೌದು ಸರ್. ಎರಡನೇದಾಗಿ ಕಾಂಪಿಟೆನ್ಸ್ ಇರಬೇಕು. ಸೊ ಒಂದು ಕ್ಯಾರೆಕ್ಟರು, ಎರಡನೇದು ಕಾಂಪಿಟೆನ್ಸು. ಒಳ್ಳೆ ಗುಣ ಇರಬೇಕು ಮತ್ತು ಹೇಗೆ ಮಾಡಬೇಕು ಅಂತ ಗೊತ್ತಿರಬೇಕು. ಇವೆರಡೂ ಸೇರಿದರೆ ಮಾತ್ರ ನಿಜವಾದಂಥ ಪ್ರಭಾವಿ ಬೀರಬಲ್ಲಂಥ ವ್ಯಕ್ತಿ ಆಗೋಕ್ಕೆ ಸಾಧ್ಯ. ಒಂದು ವೇಳೆ ಕ್ಯಾರೆಕ್ಟರ್ ಇತ್ತಪ್ಪ, ಕಾಂಪಿಟೆನ್ಸೇ ಇಲ್ಲ ಅಂತಂದರೆ ಏನು ಮಾಡ್ತಾರೆ, ಒಳ್ಳೆಯವರು ಬಟ್ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇವೆರಡು ಇಂಪಾರ್ಟೆಂಟ್ ಅಂತ ಹೇಳೋಕ್ಕೋಸ್ಕರ 2 C ಹಾಕಿದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ಮರಕ್ಕೆ ಅದರ ಬೇರುಗಳು ತುಂಬ ಸ್ಟ್ರಾಂಗ್ ಆಗಿರಬೇಕು. ಎಕ್ಸಾಕ್ಟ್ಲಿ, ಬೇರು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಮ್ಮದು ಮಾಡ್ರನ್ ಬಿಸ್ನೆಸ್ ಸ್ಕೂಲ್ ಆದರೂ ಕೂಡ ಸಂಸ್ಕೃತದಿಂದ ಆಯ್ಕೊಂಡಿದ್ದು ವಿದ್ಯಾ ವಿಂದತೆ ಅಮೃತಂ ಅಂತಂದರೆ ಎಜುಕೇಷನ್ ಲೀಡ್ಸ್ ಟು ಇಮ್ಮಾರ್ಟಾಲಿಟಿ. ಒಂದೇ ಒಂದು ಮುಖ್ಯವಾದಂಥ ಅಂಶ ನಮ್ಮನ್ನು ಇಮ್ಮಾರ್ಟಲ್ ಆಗಿ ಉಳಿಸ್ಕೊಳ್ಳುತ್ತೆ. ಎಲ್ಲ ಕಾಲಕ್ಕೂ ಜನ ನಮಗೆ ಜ್ಞಾಪಕ ಮಾಡ್ಕೋಬೇಕು, ಆ ಥರ ಮಾಡುತ್ತೆ ಅಂತಂದರೆ ಆ ಶಕ್ತಿ ಇರೋದು ವಿದ್ಯೆಗೆ ಮಾತ್ರ. ಸೊ ಅದು ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಂದೇನಾಗಿದೆ ಅಂತಂದರೆ ಇವತ್ತಿನ ದಿವಸ ನಿಮಗೆ ಗೊತ್ತಿರೋ ಹಾಗೆ ಆನ್ಲೈನ್ ಎಜುಕೇಷನ್ನು ಅದು ಇದು ಬೇಕಾದಷ್ಟು ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ಕೂಡ ಯಾವ ಥರದ ಇದನ್ನು ಅವರ ಅಸ್ತಿತ್ವವನ್ನು ಕಾಪಾಡ್ಕೋಬೇಕು, ಇದು ಇಟ್ಸ್ ಎ ವೆರಿ ಬಿಗ್ ಕ್ವೆಶ್ಚನ್. ಇಟ್ಸ್ ಎ ಫಂಡಮೆಂಟಲ್ ಕ್ವೆಶ್ಚನ್. ಅದಕ್ಕೇನಪ್ಪ ಅಂತಂದರೆ ಇದಕ್ಕೂ ಕೂಡ ನಮ್ಮ ಒಂದು ಹಿಂದಿನ ಇದನ್ನು ನೋಡಿದಾಗ, ಲಿಟ್ರೇಚರನ್ನು ನೋಡಿದಾಗ ಒಳ್ಳೊಳ್ಳೆ ವಿಷಯಗಳು ಆ್ಯಕ್ಚುಲಿ ನಮ್ಮ ಗಮನಕ್ಕೆ ಬರುತ್ತೆ. ಆಗಿನ ಕಾಲದಲ್ಲೇ ಚಾಣಕ್ಯ ಹೇಳಿದ್ದು ತುಂಬ ಒಳ್ಳೆ ಮಾತಿನಿಂದ, ಪ್ರದೀಪ ಸರ್ವ ವಿದ್ಯಾನಾಂ ಉಪಾಯ ಸರ್ವಕರ್ಮಣ. ಅಂದರೆ ನಾವು ಏನನ್ನು ಕಲಿತೀವಿ ಅದು ನಮ್ಮಲ್ಲಿ ಒಂದು ಜ್ಞಾನವನ್ನು ಉಂಟು ಮಾಡಬೇಕು. ಎರಡನೇದು, ಎನಿಥಿಂಗ್ ದಟ್ ವಿ ಡೂ ಶುಡ್ ಲೀಡ್ ಟು ಸೊಲ್ಯೂಷನ್ಸ್. ನಾವು ಏನನ್ನು ಮಾಡಿದ್ರೂ ಕೂಡ ಅದು ಯಾವುದೋ ಒಂದು ಸೊಲ್ಯೂಷನನ್ನು, ಯಾವುದೋ ಒಂದು ಸಮಸ್ಯೆಯನ್ನು ಅದು ಪರಿಹಾರ ಮಾಡಬೇಕು, ಅಂಥ ಸೊಲ್ಯೂಷನನ್ನು ಕೊಡಬೇಕು. ಅದೇ ನಿಜವಂತ ವಿದ್ಯೆ. ಎರಡನೇದೇನಪ್ಪ ಅಂತಂದರೆ ಅದೇ ನಮ್ಮ ಸ್ಕ್ರಿಪ್ಟ್ಸಲ್ಲಿ ಹೇಳುತ್ತೆ, ದೇರ್ ಆರ್ 3 ಲೇಯರ್ಸ್ ಆಫ್ ನಾಲೆಡ್ಜ್. ನಾಲೆಡ್ಜಲ್ಲಿ 3 ಲೇಯರ್ಸ್ ಇರುತ್ತೆ: ಜ್ಞಾನ, ವಿಜ್ಞಾನ, ಕೌಶಲ್ಯ. ಯಾವುದೇ ಎಜುಕೇಷನಲ್ಲಿ ಬರೀ ಹೇಳ್ಕೊಟ್ಬಿಟ್ಟು ಮನೆಗೆ ಕಳಿಸ್ಬಿಟ್ರೆ ಏನೂ ಆಗಲ್ಲ. ಜ್ಞಾನ ಇರಬೇಕು. ಎರಡನೇದಾಗಿ ಅದನ್ನು ಯಾಕೆ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿರಬೇಕು, ಅದು ವಿಜ್ಞಾನ. ಅದು ಹೌ ಟು ಡೂ ಇಟ್, ವೈ ಆರ್ ವಿ ಡೂಯಿಂಗ್ ಇಟ್, ಅದು ವಿಜ್ಞಾನ. ಮೂರನೇದಾಗಿ ಕೌಶಲ್ಯ, ಮಾಡೋಕ್ಕೆ ಗೊತ್ತಿರಬೇಕು. ಈಗ ಏನಾಗ್ತಿತ್ತು, ಹಿಂದಿನ ಕಾಲದಲ್ಲಿ 3 R's ಇರ್ತಿತ್ತು. 3 R's ಅಂದರೆ ರೀಡ್, ರಿಮೆಂಬರ್, ರೀಪ್ರೊಡ್ಯೂಸ್. ಅಲ್ಲಿಗೆ ಮುಗೀತು ಶಿಕ್ಷಣ. ಬಟ್ ಇವಾಗ ಹಾಗಲ್ಲ. 3 I's ಅಂದರೆ ಇಂಬೈಬ್, ನಾಲೆಡ್ಜ್ ಒಳಗಡೆ ತಗೋ.
ದೆನ್ ಇಂಟರ್ನಲೈಸ್, ಅದನ್ನು ನಿನ್ನದು ಮಾಡ್ಕೋಬೇಕು. ಒಂದು ಜ್ಞಾನ ನಾವು ತೊಗೋತೀವಿ, ಎರಡನೇದು ತೊಗೊಂಡಂಥ ಜ್ಞಾನನ ನಮ್ಮದು ಮಾಡ್ಕೋಬೇಕು, ಅದು ನಮ್ಮದಾಗಬೇಕು. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಂಪ್ಲಿಮೆಂಟ್ ಇಟ್. ಯಾವಾಗ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತೆ, ಯಾವಾಗ ಅದನ್ನು ಮಾಡೋಕ್ಕಾಗತ್ತಪ್ಪ ಅಂತಂದರೆ ಅದು ನಮ್ಮದಾದ ಜ್ಞಾನ. ಸೊ ದಿಸ್ 3I ಕಾನ್ಸೆಪ್ಟ್ ಇಸ್ ವಾಟ್ ಈಸ್ ಬೀಂಗ್ ಇಂಪ್ಲಿಮೆಂಟೆಡ್ ಇನ್ NSB. ಸೊ ಹಾಗಾಗಿ ಈ ಲೋಗೋ ತುಂಬ ನೀವು ಹೇಳ್ದಂಗೆ ಸ್ಪೆಷಲ್. ಈ ಕ್ವೆಶನ್ ಕೇಳಿದ್ದಕ್ಕೆ ರಿಯಲಿ ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದೆ ಸರ್. ಒನ್ ಇಸ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಆ್ಯಂಡ್ ಯು ಸ್ಟಿಕ್ ಆನ್ ಟು ದ ರೂಟ್ಸ್ ನಮ್ಮ ಎಜುಕೇಷನ್ ಸಿಸ್ಟಮ್. ಒಂದು ಸಂಸ್ಕೃತ್ ಕೋಟ್ ಆಗಿರ್ಬೋದು, ಇಟ್ಸ್ ವೆರಿ ಗುಡ್ ಸರ್. ಆ್ಯಂಡ್ ಸರ್, ಟಾಕಿಂಗ್ ಅಬೌಟ್ ಎಜುಕೇಷನ್ ಸಿಸ್ಟಮ್, ಇವತ್ತಿನ ಒಂದು ಟ್ರೆಂಡ್ ಅಂತಲೇ ಹೇಳ್ಬೋದು ಇದರಲ್ಲಿ. ಸೊ ಎಜುಕೇಷನ್ ಒಂದು ಪ್ರಾಮುಖ್ಯತೆ ಕಾಪಾಡಿಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಸರ್, ಆ್ಯಂಡ್ ಅದರಲ್ಲಿ ಯಾವ ರೀತಿ ಯಂಗ್ಸ್ಟರ್ಸ್ ಆಗಿರ್ಬೋದು ಯಾವ ರೀತಿ ಅದ್ರ ಕಡೆ ಸಾಗಬೇಕು, ಅದನ್ನು ಪ್ರಾಮುಖ್ಯತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ? ತುಂಬ ಒಳ್ಳೆಯ ಪ್ರಶ್ನೆ. ಇವತ್ತೇನಾಗಿದೆ, ನಾನು ಅವಾಗಲೇ ಹೇಳಿದಾಗೆ ಆನ್ಲೈನ್ ಎಜುಕೇಷನ್ನು ಅದು ಇದು ಎಲ್ಲ ಬಂದು ಈಗ ಇಂಥ ಕಾಲೇಜಸ್ಗೆ, ರೆಗ್ಯುಲರ್ ಕಾಲೇಜಸ್ಗೆ ಪ್ರಾಮುಖ್ಯತೆ ಏನು ಅನ್ನೋ ಪ್ರಶ್ನೆ ನಿಜವಾಗ್ಲೂ ತುಂಬ ಸ್ಟ್ರಾಂಗಾಗಿ ಕೇಳಿಬರ್ತಾಯಿದೆ. ಒಂದಂತೂ ನಿಜ, ಏನಪ್ಪ ಅಂತಂದರೆ ಈ ಎಜುಕೇಷನಲ್ಲಿ 2 ಥರದ್ದಿದೆ. ಮೊದಲನೇದಾಗಿ ಸಮಥಿಂಗ್ ವಿಚ್ ಈಸ್ ಅನ್ರಿಯಲ್ ಏನಂತಂದರೆ ಅದು ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ ಆ ಕಾನ್ಸೆಪ್ಟ್ಸು. ಉದಾಹರಣೆಗೆ ಮೊದಲು ವ್ಯಾಟ್ ಇತ್ತು, ಇವಾಗ GST ಬಂದಿದೆ. ಆಮೇಲೆ ಲೇಬರ್ ಲಾಸ್ ಇತ್ತು, ಇವಾಗ ಲೇಬರ್ ಕೋಡ್ಸ್ ಬಂದಿದೆ. ಮತ್ತು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅದು ಇದು ಪ್ರತಿ ದಿವಸ ಚೇಂಜ್ ಆಗ್ತಿರುತ್ತೆ. ಮತ್ತು ಟೆಕ್ನಾಲಜಿ ಚೇಂಜ್ ಆಗ್ತಿರುತ್ತೆ. ಇವೆಲ್ಲ ಏನು ಕರಿತೀವಿ ಅಂತಂದರೆ ನಾವು ಅನ್ರಿಯಲ್ ನಾಲೆಡ್ಜ್ ಅಂತ ಕರಿತೀವಿ. ಎರಡನೇದು, ವೆನ್ ಐ ಸೇ ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಕೀಪ್ ಚೇಂಜಿಂಗ್, ದೇರ್ ಫೋರ್ ದೇ ಆರ್ ಅನ್ರಿಯಲ್, ದೇರ್ ಆರ್ ಆಲ್ಸೋ ಥಿಂಗ್ಸ್ ವಿಚ್ ಆರ್ ವೆರಿ ರಿಯಲ್. ಅಂದರೆ ಅದು ಚೇಂಜ್ ಆಗೋದೇ ಇಲ್ಲ. ದೋಸ್ ಆರ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಷನ್, ಸಮಥಿಂಗ್ ದಟ್ ನೆವರ್ ಚೇಂಜ್. ಉದಾಹರಣೆಗೆ, ಇವಾಗ ಒಬ್ಬ ಬೈಸೈಕಲ್ ಕಲ್ತ್ಬಿಟ್ರೆ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈಗ ಸ್ವಿಮ್ಮಿಂಗ್ ಕಲ್ತ್ಬಿಟ್ರೆ ಸ್ವಿಮ್ಮಿಂಗ್ ಮರೆಯೋಕ್ಕೆ ಆಗೋದಿಲ್ಲ ನೀವು. ಹೌದು ಸರ್, ದಟ್ ಬಿಕಮ್ಸ್ ಪಾರ್ಟ್ ಆಫ್ ಯು. ಅದು ಯಾವಾಗಲೂ ಚೇಂಜ್ ಆಗಲ್ಲ. ನೀವು ಯಾವ ನೀರಿನಲ್ಲಿ, ಫಾರ್ ಎಕ್ಸಾಂಪಲ್, ನಿಮಗೆ ಸ್ವಿಮ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ಒಂದು ಕೆರೆಯಲ್ಲಿ ಇದು ಮಾಡಿ, ನದಿಯಲ್ಲಿ ಹೋಗಿ, ಸಮುದ್ರದಲ್ಲಿ ಹೋಗಿ, ಆ ಫಿಲಾಸಫಿ ಪ್ರಿನ್ಸಿಪಲ್ ಫಂಡಮೆಂಟಲ್ ಸೇಮ್ ಇದ್ದೇ ಇರುತ್ತೆ. ಹಾಗೆ ಯಾವ ಇನ್ಸ್ಟಿಟ್ಯೂಷನ್ಸು ರಿಯಲ್ ಫಿಲಾಸಫಿ ಮೇಲೆ ಫೋಕಸ್ ಮಾಡ್ತಿದೆ ಆ ಇನ್ಸ್ಟಿಟ್ಯೂಷನ್ಗೆ ಯಾವಾಗಲೂ ಪ್ರಾಮುಖ್ಯತೆ ಇದ್ದೇ ಇರುತ್ತೆ, ಮೊದಲನೇದು. ಎರಡನೇದೇನಂತಂದರೆ, ಇವಾಗ ಸಮಾಜ ಹೇಗೆ ಬದಲಾಗ್ತಾ ಇದೆ ಆ ಥರ ನಾವು ಕೂಡ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ನಾವು ಟೀಚ್ ಮಾಡೋ ರೀತಿ ಬದಲಾಗಬೇಕು. ಇವಾಗ ಥಿಯರಿ ಆಫ್ ಆಂಡ್ರಗಾಗಿಲ್ ಏನು ಹೇಳ್ತಾರೆ, ಅಡಲ್ಟ್ಸ್ ಲರ್ನ್ ಬೆಸ್ಟ್ ವೆನ್ ದೇ ಆರ್ ಇನ್ ಆ್ಯಕ್ಷನ್. ಸೊ ಇವಾಗ ಏನಾಗ್ತಾ ಇದೆ ಅಂತಂದರೆ, ಬರೀ ಥಿಯರಿ ಹೇಳ್ಕೊಡ್ತೀವಿ ಅಂತಂದರೆ ಯಾವ ಹುಡುಗರು ಬರಲ್ಲ. ಯಾಕೆಂದರೆ ಥಿಯರಿ ಬೇಕಾದಷ್ಟು ಗೂಗಲಲ್ಲಿ, ಇನ್ಸ್ಟಾ ರೀಲ್ಸಲ್ಲಿ, ಅಲ್ಲಿ ಇಲ್ಲಿ ಬೇಕಾದಷ್ಟು ನಾಲೆಡ್ಜ್. ChatGPTಲಂತೂ ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋದು. ಆದರೆ ಆ ಮಾಡುವಂಥ ಕ್ರಿಯೆ ಇದೆಯಲ್ವ, ಆ್ಯಕ್ಷನಲ್ಲಿ ಹಾಕುವಂಥದ್ದು, ಮತ್ತು ಅವ್ರು ನಿಜವಾಗ್ಲೂ ಮಾಡಿ ಕಲ್ತ್ಕೊಳ್ಳೋವಂಥ ಒಂದು ಪರಿಸ್ಥಿತಿಯನ್ನು ಆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಯಾವುದು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದು ಆಗುವಂಥದ್ದು ಕಾಲೇಜಸಲ್ಲೇ. ಯಾಕೆಂದರೆ ಅದಕ್ಕೆ ನೀವು ಒಬ್ಬರೇ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ಬೇಕಾಗ್ತಾರೆ, ಒಟ್ಟಿಗೆ ಸೇರ್ಕೊಂಡು ಮಾಡಬೇಕಾಗತ್ತೆ, ಹ್ಯೂಮನ್ ಇಂಟ್ರ್ಯಾಕ್ಷನ್ ಬೇಕಾಗುತ್ತೆ. ಸೊ ಹಾಗಾಗಿ ಏನೇ ಆನ್ಲೈನ್ ಇದ್ದರೂ ಕೂಡ ಈ ಒಂದು ಶಿಕ್ಷಣ ಸಂಸ್ಥೆಗಳ ಪ್ರಾಮುಖ್ಯತೆ ಖಂಡಿತ ಮುಂದುವರಿಯುತ್ತೆ. ಯಾಕೆಂತಂದರೆ ಆ ಥರದ ಆ್ಯಂಬಿಯನ್ಸನ್ನು, ಆ ಥರದ ಎನ್ವೈರ್ಮೆಂಟ್ನ, ಮತ್ತು ಆ ಥರದ ಟೀಮ್ಸನ್ನು, ಕೋವರ್ಕಿಂಗ್ ಸ್ಪಿರಿಟನ್ನು ಬೇರೆ ಥರದ ಶಿಕ್ಷಣ ಮಾಧ್ಯಮಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರ್, ಈಗ ಸಾಕಷ್ಟು ಜನ ಯಂಗ್ಸ್ಟರ್ಸು ದೇ ವಾಂಟ್ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್. ಏನೋ ಒಂದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಬೇಕು, ಒಂದು ಆಂಟ್ರಪ್ರಿನರ್ಶಿಪ್ ಫೀಲ್ಡ್ಗೆ ಇಳಿಬೇಕು, ಅಥವಾ ನಾವು ಒಂದು ಆಂಟ್ರಪ್ರಿನರ್ಸ್ ಆಗಬೇಕು ಅಂತ ಒಂದು ಆಸೆ ಪಡ್ತಾರೆ. ಹಾಗಾದರೆ ಇವತ್ತಿನ ದಿನ ಸರ್ ಏನೆಲ್ಲ ಆಪರ್ಚುನಿಟೀಸ್ ಇದೆ ಆ್ಯಂಡ್ ಯಾವುದೆಲ್ಲ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಬೇಕು, ಅದರಲ್ಲಿ ಮುಂದುವರಬೇಕು ಅಂತಂದರೆ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಕಿರಣ್. ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ, ಎಷ್ಟೋ ಜನ ಇವತ್ತು ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ, ಅದರಲ್ಲಿ ನಂಗೆ ಅವಕಾಶ ಇದೆ, ಇದರಲ್ಲಿ ನಂಗೆ ಅವಕಾಶ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅವಕಾಶ ಇದೆ ಅಂತ ನುಗ್ಗಕ್ಕೆ ನೋಡ್ತಾರೆ. ಆದರೆ ನಾನು ಹೇಳ್ತೀನಿ, ಯಾವ ಟೂಲ್ಸ್ ಎಮರ್ಜ್ ಆಗ್ತಾ ಇದೆ ಅನ್ನೋಕ್ಕಿಂತ ಅವ್ರ ಅಂತರಾತ್ಮನ ಅವ್ರು ಪರೀಕ್ಷೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಏನು ಗೊತ್ತಾ, NSB ಸ್ಟಾರ್ಟ್ ಮಾಡಿದಾಗ, NSB ಒಂದು ಸಕ್ಸಸ್ಫುಲ್ ಆಗಬೇಕಾದ್ರೆ ಅದಕ್ಕೆ ರೀಸನ್ನು, NSB ನಾವು ಸ್ಟಾರ್ಟ್ ಮಾಡಿದ್ದು ಅಭಾವ್ ಸೆ ನಹಿ ಪ್ರಭಾವ್ ಸೆ ನಹಿ ಸಿರ್ಫ್ ಸ್ವಭಾವ್ ಸೆ. ಅಂದರೆ ನೀವು ಯಾವುದೇ ಒಂದು ಅವಕಾಶನ ಅಭಾವ ಇದೆ, ಓಕೆ ಯಾರೋ ಅದನ್ನು ಮಾಡ್ತಿಲ್ಲ ಅದಕ್ಕೋಗಿ ನಾನು ಮಾಡ್ತೀನಿ ಅಂತಂದರೆ ಸಕ್ಸಸ್ ಆಗದೇ ಇರಬಹುದು. ಅಥವಾ ನನಗೆ ಪ್ರಭಾವ ಇದೆ, ರಾಜಕೀಯವಾಗಿ ನನಗೆ ಪ್ರಭಾವ ಇದೆ, ಅಥವಾ ದುಡ್ಡಿನ ಪ್ರಭಾವ ನನಗಿದೆ, ಅದಕ್ಕೋಸ್ಕರ ನಾನು ಅದನ್ನು ಮಾಡ್ತೀನಿ ಅಂತಂದರೂ ಸಕ್ಸಸ್ ಆಗದೇ ಇರ್ಬೋದು. ಯಾವುದು ಅತ್ಯಂತ ಮುಖ್ಯವಾಗಿರಬೇಕು ಅಂತಂದ್ರೆ ನಿಮ್ಮ ಸ್ವಭಾವ. ನೀವೇನು ಮಾಡಬೇಕು ಅಂತ ಹೊರಟಿದ್ದೀರಾ ಅದಕ್ಕೆ ನಿಮ್ಮ ಸ್ವಭಾವ ಹೊಂದ್ಕೊಳತ್ತಾ. ಇವಾಗ ಉದಾಹರಣೆಗೆ ನೀವು ಒಂದು ರೆಸ್ಟೋರೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ,
ರೆಸ್ಟೋರೆಂಟ್ ಮಾಡಬೇಕಾದ್ರೆ ಬೇರೆ ರೆಸ್ಟೋರೆಂಟ್ ಓನರ್ಸ್ ಇದ್ದಾರಲ್ಲ ಅವ್ರಿಗಿಂತ ವಿಭಿನ್ನವಾಗಿ ನೀವೇನು ಮಾಡ್ಬೋದು, ಅಥವಾ ಅವ್ರಿಗಿಂತ ಹೆಚ್ಚಿನ ವಿಷಯ ನೀವೇನು ತಿಳ್ಕೊಂಡಿದ್ದೀರ, ಅದು ನಿಮ್ಮ ಕಾಂಪಿಟೆನ್ಸಿ. ಯಾವ ವಿಷಯದಲ್ಲಿ ನಿಮ್ಮ ಪರ್ಸ್ನಲ್ ಕಾಂಪಿಟೆನ್ಸಿ ಇರಲ್ವೋ, ಬೇರೆಯವರಿಗಿಂತ ನಿಮಗೆ ಆ ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನ ನಿಮಗಿರಲ್ವೋ, ಅಂಥ ವಿಷಯದಲ್ಲಿ ನೀವು ಕೈ ಹಾಕಿದ್ರೆ ಏನಾಗುತ್ತೆ ಅಂದರೆ ಸುಲಭವಾಗಿ ಕಾಂಪಿಟೇಷನ್ಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಬಹಳಷ್ಟು ಜನ ಯುವಕರು ಅವರ ಆಂಟ್ರಪ್ರಿನರ್ ಜರ್ನಿನಲ್ಲಿ ಫೇಲ್ ಆಗೋಕ್ಕೆ ಇದು ಮುಖ್ಯವಾದ ಕಾರಣ. ಅವರನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ಆ ವಿಷಯದಲ್ಲಿ ಆಳವಾದಂಥ ಆ ಜ್ಞಾನ ಕೂಡ ಇರಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಸಡನ್ನಾಗಿ ಓಕೆ ಇಲ್ಲಿ ಯಾವುದೋ ಆಪರ್ಚುನಿಟಿ ಇದೆ ಅಂತ ಹೇಳ್ತಿದ್ದಾರೆ, ಓಕೆ ಇಲ್ಲ ಅಭಾವ ಇದೆ, ಸೊ ಈ ಬಿಸ್ನೆಸ್ ಯಾರೂ ಮಾಡ್ತಿಲ್ಲ ನಾನು ಮಾಡ್ತೀನಿ ಅಂತ ಹೋದರೆ ಅದು ಸಕ್ಸಸ್ ಆಗಲ್ಲ. ಯಾಕೆ ಅಂತಂದರೆ ಯಾವುದೇ ಮಾಡಬೇಕಾದ್ರೂ ನಿಮ್ಮ ಪರ್ಸ್ನಲ್ ಕಾಂಪಿಟೆನ್ಸಿ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದಕ್ಕೆ ನೀವೇನೇ ಮಾಡಬೇಕಾದ್ರೆ ನಿಮಗೆ ಅದರಲ್ಲಿ ಹೆಚ್ಚಿನ ಜ್ಞಾನ ಇದೆಯಾ, ಆಳವಾದ ಜ್ಞಾನ ಇದೆಯಾ, ಅದನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೀರಾ, ನೀವು ಯಾವ ಥರದಲ್ಲಿ ಅದು ವಿಭಿನ್ನವಾಗಿ ಮಾಡ್ಬೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟಾಕಿಂಗ್ ಅಬೌಟ್ ದ ಸಕ್ಸಸ್ ಆಫ್ ಅನ್ ಆರ್ಗನೈಸೇಷನ್ ಸರ್, ಸಕ್ಸಸ್ ಆಫ್ ಅನ್ ಇನ್ಸ್ಟಿಟ್ಯೂಷನ್. ಸೊ ಹೆಂಗೆ ಮೆಷರ್ ಮಾಡ್ತೀರಾ ಸರ್ ದ ಸಕ್ಸಸ್ ಆಫ್ NSP ನಿಮ್ಮ ಪ್ರಕಾರ? ವೆರಿ ಗುಡ್, ತುಂಬ ಒಳ್ಳೆಯ ಪ್ರಶ್ನೆ. ಸಿ ದಿ ಸಕ್ಸಸ್ ಆಫ್ ಎನಿ ಪ್ರಾಡಕ್ಟ್ ಡಿಪೆಂಡ್ಸ್ ಆನ್ ದಿ ಸಕ್ಸಸ್ ಆಫ್ ದಿ ಕಸ್ಟಮರ್ಸ್. ಇವಾಗ ನೀವೇನೇ ಒಂದು ಪ್ರಾಡಕ್ಟ್ ಸಕ್ಸಸ್ ಆಗಿದೆ ಅಂತ ಹೇಳಬೇಕಂತಂದರೆ ಆ ಪ್ರಾಡಕ್ಟನ್ನು ಉಪಯೋಗಿಸ್ತಾ ಇರೋವಂಥ ಕಸ್ಟಮರ್ಸ್ಗೆ ಅವ್ರು ಯಾವ ಪ್ರಾಬ್ಲಮನ್ನು, ಯಾವ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಆ ಸೊಲ್ಯೂಷನ್ ತೊಗೊಂಡಿದ್ದಾರೋ ಅದು ಸಾಲ್ವ್ ಆಗಿದೆಯಾ, ಆಗಿದ್ದರೆ ನಿಮ್ಮ ಪ್ರಾಡಕ್ಟ್ ಸಕ್ಸಸ್ಫುಲ್ ಅಂತಲೇ ಅರ್ಥ. ಸೊ ಯಾವುದೇ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಸಕ್ಸಸ್ ಇದೆಯಲ್ಲ, ಆ ಸಕ್ಸಸ್ ಡಿಪೆಂಡ್ಸ್ ಆನ್ ದಿ ಸಕ್ಸಸ್ ಆಫ್ ಸ್ಟೂಡೆಂಟ್ಸ್. ಅದಕ್ಕೇ ನಮ್ಮ ಹಾರ್ಟ್ ಸೆಂಟ್ರಲ್ಲಿ ಎಸ್ ಅಂತ ಹಾಕಿದೆ, ಎಸ್ ಅಂದರೆ ಸ್ಟೂಡೆಂಟ್ಸ್. ದಿ ಸಕ್ಸಸ್ ಆಫ್ NSB ಡಿಪೆಂಡ್ಸ್ ಆನ್ ಸಕ್ಸಸ್ ಆಫ್ ಸ್ಟೂಡೆಂಟ್ಸ್. ದ ಸೇಮ್ ಹೋಲ್ಡ್ಸ್ ಫಾರ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ NSB 15 ವರ್ಷದ ಅಸ್ತಿತ್ವದಲ್ಲಿ ಈ ಒಂದು ಕಾಲೇಜ್ನಿಂದ ಸುಮಾರು 46 ದೇಶಗಳಿಗೆ ನಮ್ಮ ರಾಕೆಟ್ಸ್ನ ಲಾಂಚ್ ಮಾಡಿದ್ವಿ. ರಾಕೆಟ್ಸ್ ಅಂದರೆ ಸ್ಟೂಡೆಂಟ್ಸ್. ಸೊ ಅಂಥ ಪವರ್ಫುಲ್ ಲಾಂಚ್ ಪ್ಯಾಡ್ ಇದು. ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನಿಂದ 46 ಕಂಟ್ರೀಸಲ್ಲಿ ಹುಡುಗರು ಹೋಗಿ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ದಾರೆ. ದೇ ಆರ್ ಕಾಂಟ್ರಿಬ್ಯೂಟಿಂಗ್ ನಾಟ್ ಓನ್ಲಿ ಟು ಇಂಡಿಯಾ ಬಟ್ ದೆನ್ ಆರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ದಿ ವರ್ಲ್ಡ್ ಗ್ಲೋಬಲ್ ಆರ್ಗನೈಸೇಷನ್ಸ್ ಅಂದಾಗ ದೆನ್ ಇಟ್ ವಿಲ್ ಆ್ಯಕ್ಚುಲಿ ಇಂಡೈರೆಕ್ಟ್ಲಿ ರಿಫ್ಲೆಕ್ಟ್ ಆನ್ ದಿ ಎಫಿಷಿಯನ್ಸಿ ಆಫ್ ಅನ್ ಇನ್ಸ್ಟಿಟ್ಯೂಷನ್. ಸೊ ಮತ್ತು ನಮ್ಮ ಒಂದು 1,500 ಅಲುಮ್ನೀಸ್ ಇದುವರೆ ತನಕ ಏನು ಹೋಗಿದ್ದಾರೆ ಅವ್ರ ಸಕ್ಸಸ್ ನೋಡಿದ್ರೆ ನಿಜವಾಗ್ಲೂ NSB ಒಂದು ಸಕ್ಸಸ್ಫುಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ಅದಕ್ಕೇ ನಾವು ಬಿಸ್ನೆಸ್ ಕಾರ್ಡ್ ಕೊಟ್ಟಾಗ ಅದ್ರ ಹಿಂದ್ಗಡೆ ಹಾಕೇ ಇರ್ತೀವಿ, ದ ಸಕ್ಸಸ್ ಆಫ್ NSB is defined by success of its students. So our existence is proven by success of our students. So ಹಾಗಾಗಿ ಐ ಥಿಂಕ್ ಸ್ಟೂಡೆಂಟ್ಸ್ ಆರ್ ಎವ್ರಿಥಿಂಗ್. ಎವೆನ್ಚುಲಿ ಯಾವುದೇ ಒಂದು ವಿದ್ಯಾಸಂಸ್ಥೆ ಆಗಲಿ it belongs to its own students more than anybody else. So this is the philosophy at NSB. ರೈಟ್ ಸರ್, ಬಿಕಾಸ್ ಬೇರೆ ಒಂದು ಆರ್ಗನೈಸೇಷನ್ಸ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಇದನ್ನೇ ಒಂದು ಫಾಲೋ ಮಾಡಿದ್ರೆ ತುಂಬಾ ಅಂದರೆ ಎತ್ತರದ ಮಟ್ಟದಲ್ಲಿ ಅವ್ರ ಸಕ್ಸಸ್ನ ಕಾಣ್ಬೋದು ಸರ್. ಬಿಕಾಸ್ ದೇ ಶುಡ್ ನಾಟ್ ಫರ್ಗೆಟ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಶುಡ್ ನಾಟ್ ಫರ್ಗೆಟ್ ದ ಇನ್ಸ್ಟಿಟ್ಯೂಷನ್ ಅಟ್ ದ ಎಂಡ್ ಆಫ್ ದ ಡೇ. ಅವ್ರು ಎಷ್ಟು ಗೌರವದಿಂದ ನಡ್ಕೊತಾರೋ ಸಂಸ್ಥೆ, ನಾವು ಓದಿದ್ವಿ ಕಲ್ತೀವಿ ಇಲ್ಲಿ ಅಂತ. ಸೊ ಅಷ್ಟೇ ರೀತಿ ಕಾಲೇಜ್ ಕೂಡ ಸಪೋರ್ಟಿವ್ ಆಗಿದ್ದು ಅವ್ರನ್ನ ಪುಷ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಹೇಳ್ದಂಗೆ 46 ಕಂಟ್ರೀಸ್ ಎಲ್ಲ ಆಲ್ ಓವರ್ ದ ವರ್ಲ್ಡ್ ನಿಮ್ಮ ಸ್ಟೂಡೆಂಟ್ಸ್ ರೀಚ್ ಆಗಲಿ ಅಂತ ನಾವು ಸಹ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬ ಒಳ್ಳೆಯ ದಿವಸ ಇವತ್ತು. ನೀವು ಇಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀರಿ NSB ಜೊತೆ, ಮತ್ತು ನಮ್ಮ ಮೆಸೇಜನ್ನು ಯುವ ಜನತೆಗೆ ತಲುಪಿಸುವಂಥ ಒಂದು ಸಾರ್ಥಕವಾದಂಥ ಪ್ರಯತ್ನ ಮಾಡ್ತಿದ್ದೀರಾ. ಇದರಿಂದ ಯಾರಿಗಾದರೂ ಕೆಲವು ಯುವಕರು ಇನ್ಸ್ಪಿರೇಷನ್ ತೊಗೊಂಡು ಏನೇನಾದರೂ ಕಲ್ತ್ಕೊಂಡ್ರೆ, ಏನಾದರೂ ಸಾಧಿಸಿದ್ರೆ ಇವತ್ತು ನಮ್ಮೆಲ್ಲ ಪ್ರಯತ್ನ ಸಾರ್ಥಕ. ನಿಮ್ಮ ಯುವ ನಿಯೋಗಕ್ಕೆ ಹೆಚ್ಚಿನ ಸಕ್ಸಸ್ ಬರಲಿ, ಹೆಚ್ಚಿನ ಶ್ರೇಯಸ್ ಬರಲಿ. ಇದರಿಂದ ಈ ಮಾಧ್ಯಮದಿಂದ ತುಂಬ ಯುವಕರನ್ನು ನಾವು ರೀಚ್ ಮಾಡಿ ಅವ್ರಿಗೆಲ್ಲ ಉತ್ತೇಜನ ಕೊಡೋ ಹಾಗಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ.